ಹಳೆ ವಿಚಾರಗಳನ್ನು ಕೆದಕ್ತಾ ಹೋದಷ್ಟು ಅಚ್ಚರಿ ಮೂಡಿಸುವಂತಹ ಸಂಗತಿಗಳು ರಿವೀಲ್ ಆಗ್ತಾ ಹೋಗ್ತವೆ. ಅಂದು ಜುಲೈ 30, 2000 ಇಡೀ ಕನ್ನಡ ಚಿತ್ರರಂಗ ಕನ್ನಡಿಗರು ಕೆಂಗಣ್ಣು ಆಗಿದ್ರು, ಹೊತ್ತಿ ಉರಿದುಕೊಳ್ಳುವಂತಹ ಒಂದು ಸುದ್ದಿ ಹೊರಬಿತ್ತು. ಅದುವೇ ಅಣ್ಣವರು ಅಪಹರಣ ಆದಂತಹ ದಿನ. ಹೇಗಿತ್ತು ಆ ಜರ್ನಿ ಅನ್ನುವಂಥದ್ದು ಇಷ್ಟು ವರ್ಷ ನೀವು ಕೇಳಿರ್ತೀರಾ, ಆದರೆ ಆ ಜರ್ನಿನಲ್ಲಿ ಇನ್ನಷ್ಟು ವಿಚಾರಗಳು ರಿವೀಲ್ ಆಗಿಲ್ಲ. ಆದರೆ ಇವತ್ತು 2025 ರಿವೀಲ್ ಆಗುವಂತಹ ಒಂದಷ್ಟು ಅಚ್ಚರಿ ಸಂಗತಿಗಳು ಸಹ ಇಲ್ಲಿ ಇರುವಂಥದ್ದು, ಕೆಲವೊಂದು ಸೂಕ್ಷ್ಮ ವಿಚಾರಗಳು ಸಹ ಇವೆ. ಏನು ಅನ್ನುವಂಥದ್ದು, ಜೊತೆಗೆ ಆ 108 ದಿನ ಅಣ್ಣವ್ರು ಏನು ಅಪಹರಣ ಆಗಿದ್ರು, ಅವರ ಜೊತೆ ಅಷ್ಟು ದಿನ 108 ದಿನ ಕೂಡ ಅವರು ಇದ್ದರು. ಯಾರು ಅಂದರೆ ಅವರ ಆಪ್ತರು ನಾಗೇಶ್ ಎಂಬುವರು. ಆ 108 ದಿನಗಳ ಜರ್ನಿ ಹೇಗಿತ್ತು, ಆ ಟಫೆಸ್ಟ್ ಟೈಮಲ್ಲಿ ರಾಜ್ಕುಮಾರ್ ಸರ್ ಅವರ ಜೊತೆಗೆ ಅವ್ರು ಯಾವ ರೀತಿ ಒಡನಾಟವನ್ನು ಹೊಂದಿದ್ರು, ಏನೇನು ಸೌಲಭ್ಯಗಳು ಅವ್ರಿಗೆ ಸಿಗ್ತಿತ್ತು, ಏನೇನು ಸಿಗ್ತಿರ್ಲಿಲ್ಲ, ಆ ದಿನ ಅವರಿಗೆ ಹೇಗೆ ಅನ್ನಿಸ್ತಾ ಇತ್ತು, ಜೊತೆಗೆ ಹೊರಗಿನ ಪ್ರಪಂಚ ಏನು ನಡೀತಾ ಇದೆ ಅನ್ನುವಂಥದ್ದು ಅವರಿಗೆ ಏನೂ ಗೊತ್ತಿರಲಿಲ್ಲ. ಹೊರ ಬಂದ ಮೇಲೆ ಯಾವ ರೀತಿ ಆ ತಳಮಳ ಶುರುವಾಯಿತು, ಜೊತೆಗೆ ಹೊರಗಿದ್ದಂತಹ ಮಕ್ಕಳ ಮೇಲೆ ಯಾವ ರೀತಿ ಅಪಪ್ರಚಾರ ಬಂತು, ಈ ಕಡೆ ರಾಜ್ಕುಮಾರ್ ಸರ್ ಅಪಹರಣ ಆದಂತಹ ಸಂದರ್ಭದಲ್ಲಿ ಎಲ್ಲವನ್ನು ಹೇಗೆ ಹ್ಯಾಂಡಲ್ ಮಾಡಿದ್ರು, ಈ ದೊಡ್ಡ ಮನೆ ಒಂದು ರೀತಿ ಮಿಸ್ಟ್ರಿ ಅನ್ನುವಂಥದ್ದು ಎಲ್ಲವೂ ಕ್ರಿಯೇಟ್ ಆಗಿತ್ತು ಆಗ. ಈಗ ಏನು ಅನ್ನುವಂಥದ್ದನ್ನು ಅವ್ರನ್ನೇ ಮಾತಾಡ್ಸೋಣ. ಅಪರೂಪಕ್ಕೆ ಸಿಗ್ತಾರೆ, ಯಾಕಂತ ಹೇಳಿದ್ರೆ ಬೆಂಗಳೂರಿಗೆ ಅವರು ಬರೋದೇ ತೀರಾ ಅಪರೂಪದಲ್ಲಿ. ನಾಗೇಶ್ ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಮ್ಮ. ನಾನು ನಿಮ್ಗೆ ಹೇಳಿದೆ ಆಗಲೇ, ನಿಮಗೆ ಆವಾಗ ವಯಸ್ಸು 30 ಆಗಿತ್ತು, ಆದರೆ ರಾಜ್ಕುಮಾರ್ ಸರ್ಗೆ 72 ವಯಸ್ಸು. ಸೊ ಈ ಅಜಗಜಾಂತರ ವ್ಯತ್ಯಾಸ ಇದೆ ನಿಮ್ಮ ವಯಸ್ಸಲ್ಲೂ ಸಹ. ಸಂಬಂಧಿಕರು ಹೌದು, ಸ್ನೇಹಿತರು ಹೌದು, ಸಾಕಷ್ಟು ಆಪ್ತರು, ಒಂದು ಒಳ್ಳೆ ಒಡನಾಟ ನಿಮ್ಮಿಬ್ಬರಿಗೂ ಇತ್ತು ಸರ್. ಆದರೆ ನಾನು ಆ ಜರ್ನಿಯಿಂದನೇ ಶುರು ಮಾಡ್ತೀನಿ. ಇಬ್ಬರ ಒಡನಾಟ ಹೇಗೆ ಶುರುವಾಯಿತು? ಅಲ್ಲ, ನಾವು ಅಂದರೆ ಎಜುಕೇಷನ್ ಎಲ್ಲ ಆದಮೇಲೆ ಬಂದೆ ಇಲ್ಲಿಗೆ. ಅಪ್ಪಾಜಿ ಮನೆಗೆ ಬರ್ತಾ ಇರ್ತೀವಿ, ಯಾವಾಗಲೂ ಹೋಗ್ತಾ ಇರ್ತಿದ್ವಿ. ನಾವು ರಿಲೇಷನ್ ಆದ್ದರಿಂದ ಯಾವಾಗಲೂ ಬರೋ ಹೋಗೋ ಅದೆಲ್ಲ ಆತ್ಮೀಯತೆ ತುಂಬಾ ಇದಿತ್ತು. ತುಂಬಾ ನಮಗೆ ಸಂತೋಷ, ಅವ್ರು ನೋಡೋದೇ ಒಂದು ಖುಷಿ ಆಗ್ತಿತ್ತು. ಜನಗಳು ಹೆಂಗೆ ಈಗ ಕೋಟಿ ಜನ ಅವ್ರನ್ನ ಆರಾಧಿಸ್ತಾರೆ, ಪೂಜಿಸ್ತಾರೆ, ಮತ್ತು ಅವ್ರ ಅಭಿಮಾನಿ, ಅದೇ ಥರ ನಾವು ಅಭಿಮಾನಿಗಳು. ಅಂದರೆ ಅವರ ಆ ಒಂದು ಸರಳತೆ, ಆ ಒಂದು ವ್ಯಕ್ತಿತ್ವ ಇದೆಯಲ್ಲ, ಅದು ಯಾರ ಹತ್ರನೂ ಬರೋಕ್ಕೆ ಚಾನ್ಸೇ ಇಲ್ಲ. ಅಷ್ಟೊಂದು ಇದ್ರು. ನಾವು ಅದನ್ನು ಅವ್ರ ಇದನ್ನು ನೋಡೋಕ್ಕೆ ನಮಗೆ ಆನಂದ ಆಗ್ತಿತ್ತು. ಅವ್ರು ನಾವು ಬಂದಾಗ ಅವ್ರು ಮಾತಾಡಿಸ್ಬಿಟ್ರೆ ನಮ್ಗೆ ಖುಷಿ ಆಗ್ಬಿಡ್ತಿತ್ತು. ಹಿಂಗಾಗಿ ಬರ್ತಾ ಇರ್ತಿದ್ವಿ ಅವಾಗವಾಗ. ಇನ್ನೊಂದು, ನೀವು ಸಹ 108 ದಿನ ಇದ್ರಿ. ಇವಾಗ ಏನಾದರೂ ಕೇಳ್ತಾ ಇದ್ರೆ ಅದನ್ನು ನಾವು ಊಹೆ ಮಾಡ್ಕೋತೀವಿ, ಹೇಗಿದ್ರಪ್ಪ ಅಂತ ಕಾಡಲ್ಲಿ. ಯಾಕಂದರೆ ಸೆಲೆಬ್ರಿಟಿ ಅಂದ ತಕ್ಷಣ ಮೆತ್ತಗಿರೋ ಹಾಸಿಗೆ ಇರ್ಬೋದು, ಅವ್ರು ತಿನ್ನೋ ಆಹಾರ ಇರ್ಬೋದು, ಎಲ್ಲವೂ ಅಷ್ಟು ಲ್ಯಾವಿಶಾಗಿ ಸಿಗ್ತಾ ಇರ್ತಿತ್ತು. ಕಾಡಂತ ಹೇಳಿದ ತಕ್ಷಣ ಕಲ್ಲು ಬಂಡೆ, ಕೇಳಿ ಟೈಮ್ ನೀರು ಸಿಗ್ತಾ ಇರಲಿಲ್ಲ. ಅದು ಬೇರೆ 72ನೇ ವಯಸ್ಸು, ಅವ್ರ ಆರೋಗ್ಯ ಸ್ಥಿತಿ ಹೇಗಿತ್ತು ಎಲ್ಲವೂ ಸಹ. ಅದು ಏನಕ್ಕೆ ಅದು ಹಂಗಾಯಿತು ಅಂದರೆ, ಅವ್ರಿಗೆ ಆ ಶಕ್ತಿನ ಪಡ್ಕೊಂಡಿದ್ರು. ಅವರು ಪಡ್ಕೊಳ್ಳೋದಕ್ಕಿಂತ ರೂಢಿಸ್ಕೊಂಬಿಟ್ಟಿದ್ರು. ಹೇಗೆ ಅಂತಂದರೆ, ಅವರು ರಾಜ್ಕುಮಾರ್ ಥರ ಮೆರಿತಾ ಇರಲಿಲ್ಲ, ಮುತ್ತರಾಜ್ ಥರನೇ ಅವರು ಹಳ್ಳಿ ಹುಡುಗನ ಥರನೇ ಇದ್ದರು, ಜೀವನ ಮಾಡ್ತಾಯಿದ್ದು. ಎಲ್ಲ ಬಂದು ಅವ್ರ ಪಾದದ ಕೆಳಗಡೆ ಬಿದ್ದರೂ ಅವ್ರು ಯಾವುದನ್ನು ಅಂಟಿಸ್ಕೋತಿರಲಿಲ್ಲ. ಅವ್ರಿಗೇನು ಬೇಕು, ಊಟ ಬೇಕು, ತಿಂಡಿ ಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು. ಅವರು ಕಾಟ್ ಮೇಲೆ ಮಲಗಿದ್ದೇ ಅಲ್ಲ, ಮನೇಲೂ ನೆಲದ ಮೇಲೇ ಒಂದು ಬೆಡ್ಶೀಟ್ ಹಾಕಿ ದಿಂಬಾಕಿ ಮಲಗೋ ಅಂಥ ಇದು. ಮತ್ತು ನನಗೆ ಒಂಥರ ಹಂಗಿರಬೇಕು, ಹಿಂಗಿರಬೇಕು, ರಾಯಲ್ ಆಗಿರಬೇಕು, ಅದು ಯಾವತ್ತೂ ಯೋಚನೆ ಮಾಡಿಲ್ಲ ಅವರು. ನಮಗೆ ಅಲ್ಲಿಂದ ಊಟ ತರಿಸ್ಕೋಬೇಕು, ಇಲ್ಲಿಂದ ಹಿಂಗೆ ಪಾರ್ಟಿ ಮಾಡ್ಕೋಬೇಕು, ಇಂಥ ಕಾರ್ಲೇ ಓಡಾಡಬೇಕು, ಯಾವುದೂ ಇಲ್ಲ. ಏನೂ ಇಲ್ಲದೆ ಸರಳ ಜೀವಿತರ ಬದುಕು. ಅದನ್ನೆಲ್ಲ ಮಾಡೋದ್ರಿಂದ ಅಲ್ಲಿ ಆರಾಮಾಗಿರೋಕ್ಕಾಯ್ತು ಕಾಡಲ್ಲಿ. ಇಲ್ಲಾಂದರೆ ಇರೋಕ್ಕಾಗ್ತಿರ್ಲಿಲ್ಲ. ಬೇರೆಯವ್ರು ಯಾರು ಹೋಗ್ಬಿಟ್ಟಿದ್ರು. ಅವ್ನು ಹೇಳ್ತಾ ಇದ್ದ ವೀರಪ್ಪನು, ಬೇರೆಯವ್ರು ನಾನು ನೋಡ್ಬಿಟ್ಟೆ ಹೋಗ್ಬಿಡೋರು ಬೇಕಾದ್ರೆ. ನಿಮ್ಗೆ ಅಂಥ ಒಂದು ಧೈರ್ಯ, ಅಂಥ ಒಂದು ಶಕ್ತಿ. ಯಾಕಂದರೆ ಇವರು ಸರಳತೆಯಿಂದನೇ ಬದುಕಿದ್ರಲ್ಲ. ಅವರು ಏನು ಎಂತೆಂಥದ್ದೋ ತಗೋಬೋದಿತ್ತು, ಬಿಲ್ಡಿಂಗ್ಗಳು ಎಂತೆಂಥೋ ರಾಯಲ್ ಲೈಫ್ ಲೀಡ್ ಮಾಡ್ಬೋದಿತ್ತು. ಅವ್ರಿಗೆಲ್ಲ ಇತ್ತು, ಆದರೆ ಮಾಡ್ತಿರಲಿಲ್ಲ, ಮಾಡೋಕ್ಕೆ ಹೋಗ್ತಿರಲಿಲ್ಲ. ನಮ್ಗೆ ಎಷ್ಟು ಬೇಕು ಅಷ್ಟೇ ಸಾಕು. ಆ ಗುಣ, ಆ ಒಂದು ಇದಕ್ಕೇ ಅಲ್ಲಿ ಇರೋಕ್ಕಾಯ್ತದೆ. ಇನ್ನೊಂದು, ರಾಜ್ಕುಮಾರ್ ಅನ್ನೋ ಹೆಸರು ನನಗೆ ಬೇಡ ಅಂತ ಹೇಳಿದ್ರಂತೆ, ಯಾಕೆ? ಅಲ್ಲ, ಅದು ರಾಜ್ಕುಮಾರ ಅಂತಂದರೆ ಇವರು ಕಷ್ಟದಲ್ಲಿ ಬದುಕು ಬಂದದ್ದು. ರಾಜ್ಕುಮಾರ ಅಂದರೆ ಹೆಂಗಿರಬೇಕು, ರಾಜನ್ ಥರನೇ ತುಂಬ ಇದಾಗಿ ಹಂಗೆ ಹಿಂಗೆ ಆ ಥರ ಒಂದು ಎಫೆಕ್ಟ್. ಅದು ಏನಪ್ಪ ಏನೇನು ಗೊತ್ತಿಲ್ಲದೆ ನಮಗೆ ರಾಜ್ಕುಮಾರ ಅಂದ್ಬಿಡ್ತಾರಲ್ಲ ಅನ್ನೋದೊಂದು ಅವ್ರಿಗೆ ಬೇಡ. ಅದು HLC ಇವರು
ಸಿಂಹ ಅವರು ಇದು ಮಾಡಿರೋದು ಅವ್ರಿಗೆ ಫಸ್ಟು ಡ್ರಾಮಾದಲ್ಲಿ ಇದು ಮಾಡಿದ್ರಲ್ಲ, ಆ ಪಿಕ್ಚರಲ್ಲಿ ಬಂದಾಗ ಆ ಹೆಸರು ಅವ್ರಿಗೆ ಕೂಡಿಸಿದ್ದಾರೆ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಅಪಹರಣ ಆಗೋಕ್ಕೂ ಒಂದಷ್ಟು ವರ್ಷಗಳ ಹಿಂದೆನೆ ರಾಜ್ಕುಮಾರ್ ಅವರ ಕುಟುಂಬಸ್ಥರಿಗೆ ಈ ವಿಚಾರ ಗೊತ್ತಿತ್ತಂತೆ. ಅಂದರೆ ಶಿವರಾಜ್ ಕುಮಾರ್ ಅವ್ರು ಇರಬಹುದು, ಜೊತೆಗೆ ರಾಘವೇಂದ್ರ ರಾಜ್ಕುಮಾರ್ ಅವ್ರಿಗೆ ಸಹ ಕಿವಿಗೆ ಬಿದ್ದಾಗ ನಿಮ್ಮ ತಂದೆನ ಅಪಹರಣ ಮಾಡ್ತಾರೆ, ಅಲರ್ಟ್ ಆಗಿರಿ ಅನ್ನೋಂಥ ವಿಚಾರ ತಿಳಿಸಿದಾಗ ಹೋಗಿ ರಾಜ್ಕುಮಾರ್ ಸರ್ಗೆ ಹೇಳಿದ್ರಂತೆ, ಈ ರೀತಿ ಆಗುತ್ತಂತಪ್ಪ, ನೀವು ಹುಷಾರಾಗಿರ್ಬೇಕಂತ ಹೇಳಿದ್ದಕ್ಕೆ ನನ್ನನ್ನು ಮಾಡ್ತಾರಾ, ನನ್ನ ಅಪಹರಣ ಮಾಡ್ತಾರಾ, ಇದೆಲ್ಲ ತಮಾಷೆ ಅಂತ ತುಂಬ ತಮಾಷೆಗೆ ಲೈಟಾಗಿ ತೊಗೊಂಡಿದ್ದವರು ಒಂದಷ್ಟು ವರ್ಷ ಆದಮೇಲೆ ಅದು ನಿಜ ಆಯಿತು. ಅದ್ರ ಬಗ್ಗೆ ಏನು? ಸತ್ಯ ಹೇಳಿದ್ದಾರೆ ಅವ್ರಿಗೆ. ಆಲ್ರೆಡಿ ಈ ಥರ ಅಲ್ಲಿ ಸರೌಂಡಿಂಗಲ್ಲಿ ಗೊತ್ತಾಗಿದೆ, ಬಂದು ವಿಷಯ ತಿಳಿಸಿದ್ದಾರೆ, ಡಿಪಾರ್ಟ್ಮೆಂಟ್ಗೆ ಗೊತ್ತಾಗಿದೆ ಅದು ಈ ಥರ ರಾಜ್ಕುಮಾರ್ ಅವ್ರು ಅಪಹರಣ ಮಾಡ್ತಾರೆ ಅಂತ. ಆಗ ಇವ್ರಿಗೆ ಆಶ್ಚರ್ಯ, ನನ್ನ ಏನಕ್ಕೆ ಅಪಹರಣ ಮಾಡ್ತಾನೆ ಅವನು, ಯಾತಕ್ಕೆ ನನಗೂ ಅವ್ನಿಗೆ ಏನಿದೆ ಈ ಒಂದು ಇದಿತ್ತು ಹೊರತು ಹಿಂಗೆ ಕರ್ಕೊಂಡೋಗಿ ಕೂರಿಸ್ಕೊತಾನೆ ಅಂತ ಗೊತ್ತಿಲ್ಲ. ನಾನೇ ಒಂದು ಪಂಚೆ ಒಂದು ಶರ್ಟ್ ಇಟ್ಟರು ನನಗೇನು ಕರ್ಕೊಂಡೋಗಿ ಏನು ಮಾಡ್ತಾನೆ ಅವನು ಅಂತ ಈ ಥರ ಒಂದು ಇದಾಗಿದ್ರು. ಯಾಕೆಂದರೆ ಏನಕ್ಕೆ ಹಂಗೆ ಇದು ಮಾಡ್ತಾಯಿದ್ರು ಅಂದರೆ, ಡಿಪಾರ್ಟ್ಮೆಂಟು ಪೊಲೀಸು ಎಲ್ಲ ಬರ್ತಾಯಿದ್ರು ಫಸ್ಟು ಇದೆಲ್ಲ ವಿಷಯ ಗೊತ್ತಾದಾಗ. ಅವ್ರಿಗೆ ಲೈಫಲ್ಲಿ ತುಂಬ ಇಷ್ಟಪಡ್ತಿದ್ದ ಜಾಗ ಅಂದರೆ ಗಾಜನೂರು. ಅಲ್ಲಿ ಏನಕ್ಕೆ ಹಂಗೆ ಅಷ್ಟೊಂದು ಇದು ಮಾಡ್ತಾಯಿದ್ರು ಅಂದರೆ, ಅವ್ರ ಹಳೆ ನೆನಪುಗಳು, ಹಳೆ ಮೆಲುಕು, ಆ ಒಂದೊಂದು ಸ್ಥಳ ನೋಡಿದ್ರು, ಒಂದೊಂದು ಕೆರೆ ನೋಡಿದ್ರು, ಒಂದೊಂದು ಮರ ನೋಡಿದ್ರು ಅವ್ರಿಗೆ ಅವ್ರ ತಂದೆ ತಾಯಿ ಅವ್ರ ಜೊತೆ ಜೀವನ ಮಾಡಿದ್ರಲ್ಲ ಅದೆಲ್ಲ ನೆನಪಾಗ್ತಿತ್ತು. ಅಲ್ಲಿ ಯಾರು ಬಂದು ಡಿಸ್ಟರ್ಬ್ ಮಾಡ್ತಿರಲಿಲ್ಲ ಅವ್ರಿಗೆ, ಯಾರು ತುಂಬ್ಕೋತಿರ್ಲಿಲ್ಲ, ಏನಿಲ್ಲ ನೀವೇನು ಎತ್ತ ಅಂತಲೂ ಕೇಳ್ತಿಲ್ಲ, ಇವರೇ ಹೋಗಿ ಮಾತಾಡಿಸ್ತಿದ್ರು ಅವ್ರಿಗೆ ಜನಕ್ಕೆ. ಅಂಥ ಫ್ರೀ ಬರ್ಡ್ ಇರೋ ಜಾಗದಲ್ಲಿ ಅವರು ಅಷ್ಟೊಂದು ಆ ಮಣ್ಣಲ್ಲೇ ಬೆರೆತ್ಬಿಟ್ಟಿದ್ರು ಅವರು, ಅಷ್ಟು ಅವ್ರಿಗೆ ಆಸೆ ಗಾಜನೂರು ಅಂದರೆ. ಈ ಡಿಪಾರ್ಟ್ಮೆಂಟ್ ಪೊಲೀಸವ್ರು ಬಂದರೆ ಜೊತೆಲಿ ಇರ್ತಾರಲ್ಲ, ನಾವು ಏನು ಒಬ್ರಿಗೊಬ್ರು ಅವ್ರ ಜೊತೆ ಇನ್ನೊಬ್ರು ಇರ್ತಾರೆ ಅಷ್ಟೇ, ಯಾರು ಹೋಗ್ತಿರಲ್ಲ, ಅವ್ರ ಜೊತೆ ಎಲ್ಲ ಮಾತಾಡ್ಕೊಳ್ಳೋರು ಅವರು. ನಾವು ಏನು ಮಾತಾಡೋಕ್ಕಲ್ವ, ಏನು ಕೈಯಲ್ಲಿ ಹಿಡ್ಕೊಂಡು ಕರ್ಕೊಂಡು ಹೋದಂಗೆ ಆಗ್ತದಲ್ಲ ಅನ್ನೋ ಒಂದು 2 ವರ್ಷ ಹಂಗಿತ್ತು. ಆಮೇಲೆ ಹಂಗೆ ಸ್ಲೋವಾಗಿ ಕಟ್ ಮಾಡಿದ್ರು, ಅದು ಇದಾಗಿದೆ ಅದು ಬಿಡೋ, ನಮ್ಮನ್ನೇನು ಏನಕ್ಕೆ ಮಾಡ್ತಾನೆ ಅಂತ ಅದನ್ನೇ ನಿಜ ಆಗೋಗಿದೆ ನೀವು ಹೇಳ್ದಂಗೆ. ಈಗ ಅವ್ರನ್ನ ಅಪಹರಣ ಮಾಡೋದ್ರ ಜೊತೆಗೆ ನಿಮ್ಮ ಒಂದು 4 ಸ್ನೇಹಿತರು ಕೂಡ ಅವ್ರ ಜೊತೆಗೆ ಕರ್ಕೊಂಡು ಹೋದ್ರಂತೆ, ಅದು ಹೇಗೆ ಸಾಧ್ಯ ಆಯಿತು? ಹೇಗಾಯಿತು ಅಂದರೆ, ಫಸ್ಟು ಹಳೆ ಮನೆ ಇತ್ತು ಅಲ್ಲಿ ಅಪ್ಪಾಜಿ ಅಮ್ಮ ಬಂದಿದ್ದರು, ಅಲ್ಲಿದ್ದರು ಅವತ್ತು. ಅವರು ಅಣ್ಣವ್ರದ್ದು ತಂದೆ ಜಮೀನಲ್ಲಿ ಬೋರ್ವೆಲ್ ಹಾಕ್ಸಿದ್ರು, ಆ ನೀರು ಬಂತಲ್ಲ ಅದನ್ನು ನೋಡೋಕೆ ಬಂದುಬಿಟ್ರು ಅವರಲ್ಲಿಗೆ. ಬಂದ್ಬಿಟ್ಟು ನಾವು ಹೊಸ ಮನೆ ಕಟ್ಟಿದ್ದಾರೆ ಈಗ ಇದೆ, ಅಲ್ಲಿ ನಾವು ಮಲಗ್ತಾಯಿದ್ವಿ ಯಾವಾಗಲೂ. ನಾನು, ಗೋವಿಂದರಾಜ್ ಅವರು, ನಾಗಪ್ಪ ಅವರು, ಮತ್ತು ನಾಗರಾಜ್ ಅಂತಿದ್ರು ಅವರು, ಡ್ರೈವರ್ ರವಿ ಅಂತ, ಇಷ್ಟು ಜನ ಅಲ್ಲಿ ಮಲಗ್ತಾಯಿದ್ವಿ ಯಾವಾಗ ಡೈಲಿ. ಈ ಮನೆಯಿಂದ ಆ ಮನೆಗೆ ಹೋಗ್ತಾಯಿದ್ವಿ. ಒಂದು ಹಳ್ಳ ಇದೆ, ಅದು ಹತ್ಬಿಟ್ಟು ಮುಂದಕ್ಕೆ ಹೋದ್ವಿ. ಒಂದು ಬೀರಪ್ಪನ ದೇವಸ್ಥಾನ ಇದೆ ಅಲ್ಲಿ. ಈಗ ಆಲ್ರೆಡಿ ಅವರು ನೈಟ್ ಬಂದುಬಿಟ್ಟಿದ್ದಾರೆ. ಅವರು ನಾವು ಒಂದು 8 ಗಂಟೆ 8:15 ಹೋಗ್ತಾಯಿದ್ದೀವಿ, ಅವರು ಆಲ್ರೆಡಿ ಒಂದು 7 ಗಂಟೆಗೆ ಬಂದುಬಿಟ್ಟಿದ್ದಾರೆ. ಕಬ್ಬನ ಗದ್ದೆ ಸುತ್ತ, ಆ ಗದ್ದೆ ಒಳಗಡೆ ಹೊಂದ್ಕೊಂಡಿದ್ದು ಓಡ್ ಬಂದು ನಮ್ಮನ್ನೇ ಫಸ್ಟ್ ಅಟ್ಯಾಕ್ ಮಾಡಿತ್ತು. ನಾವು ಯಾರು ಏನಕ್ಕೆ ಅಂದ್ಬಿಟ್ಟು ಎಲ್ಲ ನಮ್ಗೆ ಆವಾಗ ನಾವು ಮೀಸೆ ನೋಡಿದ ತಕ್ಷಣ ಗೊತ್ತಾಗ್ಬಿಟ್ಟು, ಓ ವೀರಪ್ಪನ. ಆಗ ನಮ್ಮ ಬೆನ್ನಿಗೆಲ್ಲ ಗನ್ ಹಿಡ್ಕೊಂಡು ಕೆಳಗಡೆ ಕೂರಿಸ್ಕೊಂಡು ರಾಜ್ಕುಮಾರ್ ಎಲ್ಲಿ ಅದಕ್ಕೆ ನಾವು ಇಲ್ಲ ಬಂದಿಲ್ಲ ಅವರು ಅಂತ ಎಲ್ಲ ನನಗೆ ಗೊತ್ತು. ಅವ್ನಿಗೆ ಇನ್ಫಾರ್ಮೇಷನ್ ಭಾಳ ಕಲೆಕ್ಟ್ ಮಾಡ್ತಾನೆ, ಅವನು ಎಲ್ಲ ಗೊತ್ತಾಗ್ಬಿಟ್ಟೆ. ಮಾಡಿ ಆ ಮನೇಲಿದ್ದಾರೆ ಅಂತ ಅಂದ ತಕ್ಷಣ ಟಕ್ ಅಂತ ನಾವು ಇಲ್ಲಿ ಕರೆಕ್ಟ್ ನಮ್ಗೆ ಕಾಣ್ತಾ ಇದೆ, ಕೂತಿರೋ ಜಾಗಕ್ಕೂ ಮನೆಗೂ ಅಲ್ಲಿ ಮಧ್ಯೆ ತೋಟ, ಅದು ಆ ಕಡೆ ಊರು ಈ ಕಡೆ ಊರು, ಮಧ್ಯೆ ಏನು ಜಾಸ್ತಿ ಓಡಾಟ ಇಲ್ಲ. ಅವತ್ತು ಅಮಾವಾಸ್ಯೆ ಬೇರೆ, ಕತ್ಲೆ, ಫುಲ್ ಕತ್ಲೆ. ಹೋಗಿ ಒಂದು 10 ನಿಮಿಷನಾಗಿಲ್ಲ ಕರ್ಕೊಂಬಂದ್ಬಿಟ್ಟಿದ್ದ ಅಣ್ಣವ್ರಿಗೆ. ಕರ್ಕೊಂಬಂದು ನಾವು ನಿಂತಿದ್ದ ಜಾಗ ಬಂದು ಸರಿ ನಡಿ ಹೋಗೋಣ ಪೋಲ ಅಂತ ಹಿಂಗಂದಲ್ಲ. ಆಗ ನಾವು ರೆಡಿ ಆದ್ವಿ, ಅಣ್ಣವ್ರ ಅಳಿಯ ಗೋವಿಂದಣ್ಣವರು, ನಾನು, ನಾಗಪ್ಪ 3 ಜನ. ಆಗ ಸರಿ ನೀವು ಬರ್ತೀರಾ ಬನ್ನಿ ಅಂದ್ಬಿಟ್ಟು ಅಲ್ಲಿ ಸುಮಾರು ಜನ ಇದ್ದಾರೆ. ಎಲ್ಲಿ ಕಬ್ಬು ಕಟಾವು ಮಾಡೋರು ಅಷ್ಟು ಜನ, ಅವರು ಇವರು ಎಲ್ಲ ಇದ್ದಾರೆ ಅಲ್ಲಿ. ಆಗಿಲ್ಲ, ಯಾರಿಗೂ ಬರೋಕ್ಕಾಗಿಲ್ಲ. ಬಟ್ ನಮಗೇನೋ ಒಂದು ಇದು ಬಂದ್ಬಿಡ್ತು, ಯಾಕಂದ್ರೆ ಅಣ್ಣವ್ರೊಬ್ಬರನ್ನೇ ಹೆಂಗೆ ನಮ್ಮ ಮನಸ್ಸಲ್ಲಿ ಏನೋ ಒಂಥರ ಇದಾಯ್ತು ಅದು. ಚೇ ಅಣ್ಣವ್ರು ಒಬ್ಬರನ್ನೇ ಹೆಂಗೆ ಕರ್ಕೊಂಡು ಹೋಗ್ತಾನೆ ಅಂದ್ಬಿಟ್ಟು ನಾವು ರೆಡಿ ಆದ, ನಾವು ಬರ್ತೀವಿ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ನೀನು ಅಂದ್ಬಿಟ್ಟು ನಾವು ಜೊತೆಲೇ ಬರೋಕ್ಕೆ ಶುರು ಹೋದ್ವಿ. ಆಗ ನೈಟ್ ಫುಲ್ಲು ನಡ್ಕೊಂಡು ಹೋಗ್ತಾ ಇದ್ವಿ. ಹೋಗಿ ಒಂದು 11-12 ಗಂಟೆನ ರಾತ್ರಿ ಇರ್ಬೋದು. ಅಲ್ಲಿ 11 ಗಂಟೆ ಒಂದು ಕಡೆ ನಿಲ್ಲಿಸ್ಬಿಟ್ಟು ಮಳೆ ಬರ್ತಾಯಿತ್ತು. ಅಲ್ಲಿ ಉಪ್ಪಿಟ್ಟೆಲ್ಲ ತಂದು ಕೊಟ್ಟರು, ಅವ್ರು ಯಾರೋ ಅರೇಂಜ್ ಮಾಡ್ಕೊಂಡಿದ್ರು. ಅದೆಲ್ಲ ತಿಂದ್ಬಿಟ್ಟು ನಮಗೂ ತಿನ್ನಿ ಅಂದರೆ ಇಲ್ಲಪ್ಪ ನಾನು ತಿನ್ನಲ್ಲ. ಮತ್ತು ನಾವೆಲ್ಲ ಕೇಳಿದ್ವಿ, ಏನಕ್ಕೆ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತೀವಿ, ಯಾಕೆ? ಇಲ್ಲ ನಿಮ್ಮನ್ನ ಕಿಡ್ನ್ಯಾಪ್ ಮಾಡಿದ್ದೀವಿ, ಏನಿಲ್ಲ, ನಿಮಗೆ ಬೆಳಿಗ್ಗೆ ಹೇಳ್ತೀನಿ ಎಲ್ಲ ಅಂದ್ಬಿಟ್ಟು ಮತ್ತೆ ಜರ್ನಿ ನೈಟ್ ಫುಲ್ ಕಾಡಲ್ಲಿ ಹೋಗ್ತಾ ಬೆಳಗಿನ ಜಾವ
ಬೆಳಗಿನ ಜಾವ ನಮಗೆ ನೈಟ್ 9 ಗಂಟೆ ಶುರು ಆದದ್ದು, ಬೆಳಗಿನ ಜಾವ ಒಂದು 4 ಗಂಟೆವರೆಗೂ ನಡೆದಿದ್ದೀವಿ ಕಂಟಿನ್ಯೂ. ಅವತ್ತೇ ಫಸ್ಟ್ ಅಷ್ಟು ನಡ್ಕೊಂಡು ಹೋದ್ವಿ. ಹೋಗ್ಬಿಟ್ಟು ಒಂದು ಕಡೆ ಕೂತ್ಕೊಳ್ಳಿ ಮಲ್ಕೊಳ್ಳೋದು ಏನು ಮಲ್ಕೊಳ್ಳೋಂಗಿಲ್ಲ. ಒಂದು ಯಾವುದೋ ಹಳ್ಳ ಇದ್ರ ಥರ ಬೆಟ್ಟದ ಥರ ಇತ್ತು, ಅದು ಕಲ್ಲುಗಳು ಬಂಡೆಗಳೆಲ್ಲ ಇತ್ತು, ಅದ್ರ ಮೇಲೆ ಹಂಗೆ ಮಲ್ಕೊಂಡು. ಆಮೇಲೆ ಬೆಳಿಗ್ಗೆ 6 ಗಂಟೆ ಆದ ತಕ್ಷಣ ಅಪ್ಪಾಜಿ ಒಂದೆರಡು ಮಾತು ಹೇಳಿದ್ರು ಅವ್ರಿಗೆ. ನೋಡಪ್ಪ, ನನಗೂ ಗೊತ್ತಾಗಲಿಲ್ಲ, ನಿನಗೆ ಬೇಕಾಗಿದ್ದವ್ರು ರಾಜ್ಕುಮಾರ್ ತಾನೆ, ಫಸ್ಟ್ ಇವ್ರು 3 ಜನ ವಾಪಸ್ ಕಳಿಸ್ಬಿಡು, ಹಂಗೆ ಶೂಟ್ ಮಾಡ್ಬೇಕಾದ್ರೆ ನನ್ನ ಮಾಡ್ಬಿಡು ನೀನು, ಇವ್ರನ್ನ ಫಸ್ಟ್ ಕಳಿಸ್ಬಿಡಿ ಅವ್ರಿಗೆ. ನನಗೆ ರಾತ್ರಿನೂ ಗೊತ್ತಾಗಿಲ್ಲ, ಏನೋ ಮಿಸ್ಸಾಗಿ ಬಂದುಬಿಟ್ಟಿದ್ದಾರೆ ಅವರು. ಆವಾಗ ಇಲ್ಲ ಶೂಟ್ ಮಾಡಲ್ಲ, ಒಂದು ದಿನ ಇರಿ ಹೇಳ್ತೀನಿ ಎಲ್ಲ ನಿಮಗೆ, ಯಾರಿಗೂ ಏನು ಮಾಡೋದು ತೊಂದರೆ, ಕಿಡ್ನಾಪ್ ಮಾಡಿದ್ದೀವಿ ನಾವು ನಿಮಗೆ ಹೇಳ್ತೀವಿ. ಆಮೇಲೆ ಮತ್ತೆ ಕಂಟಿನ್ಯೂ ಆಗ್ತಾ ಹೋಗ್ತಾ ವೀರಪ್ಪನವರು ನಿಮ್ಮನ್ನ ಡೈರೆಕ್ಟಾಗಿ ನೋಡೋದು ಜೊತೆಗೆ ನೀವು ಅವ್ರನ್ನ ಡೈರೆಕ್ಟಾಗಿ ನೋಡಿದ್ದು ಆವತ್ತೇ. ಅದ್ರ ಹಿಂದೆ ಯಾವತ್ತಾದರೂ ವೀರಪ್ಪನ್ ಅವ್ರ ಬಗ್ಗೆ ಕೇಳಿದ್ದೀರಾ ನೀವು? ಯಾಕಂದರೆ ಡೈರೆಕ್ಟಾಗಿ ಆವತ್ತು ಒಂದಿನ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಯಿತು, ಮೀಸೆ ನೋಡಿದ ತಕ್ಷಣ ಇವ್ರು ವೀರಪ್ಪನ್ ಅಂತ ಗೊತ್ತಾಯಿತು ನಿಮಗೆ. ಅವ್ರ ಬಗ್ಗೆ ಏನೇನು ಕೇಳಿದ್ರಿ? ನನಗೆ ಅವರು ಸುಮಾರು ವರ್ಷದಿಂದ ನಾವು ಟಿ ವಿಲೆಲ್ಲ ನೋಡ್ತಾ ಇದ್ವಿ ಅವರು. ಮತ್ತು ಜಾಸ್ತಿ ರೇಡಿಯೋ ನ್ಯೂಸ್ ಅವಾಗ, ಟಿ ವಿಗಿಂತ ರೇಡಿಯೋ ನ್ಯೂಸ್, ಪೇಪರ್. ಅಲ್ಲಿ ವೀರಪ್ಪನ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ ಅಂತೆ. ಅಯ್ಯೋ, ಕಾಡಲ್ಲಿ ಹಂಗಿರ್ತಾನೆ ಅವನು. ನಮಗೆ ಒಂಥರ ಕ್ಯೂರಿಯಾಸಿಟಿ, ಅವ್ನು ಏನು ಬರೋದೇ ಇಲ್ವಂತ ಊರಿಗೆ, ಅವ್ನು ಹೆಂಗಿರ್ತಾನೆ ಕಾಡಲ್ಲಿ, ಹಿಂಗೆ ಅಲ್ಲಿಷ್ಟು ಕೊಲೆ ಮಾಡ್ಬಿಟ್ಟಂತೆ, ಇಷ್ಟು ಹಿಂಗೆ ಮಾಡ್ಬಿಟ್ಟಂತೆ, ಜನ ಎಲ್ಲ ಭಯ ಪಡ್ತಾರಂತೆ, ಅವ್ನು ಹೆಂಗಿದ್ದಾನೆ ಒಳಗಡೆ ಅನ್ನೋದು ಒಂದು ಇದಿತ್ತು ಕ್ಯೂರಿಯಾಸಿಟಿ ನಮಗೆ. ಅವತ್ತು ರಿಯಲಾಗಿ ನೋಡ್ದಂಗೆ ಆಗ್ಬಿಡ್ತು. ಹಂಗೆ ಮೈಯೆಲ್ಲ ಜುಮ್ ಅನ್ಸ್ಬಿಡ್ತು, ಒಬ್ಬ ಏನು. ಆಮೇಲೆ ಏನಾಗುತ್ತೋ, ಏನು ಮಾಡ್ತಾನೆ ಅಂತ ಒಂದು ಭಾಳ ಭಯ ಇತ್ತು. ನಮ್ಮ ಬೆನ್ನಿಗೆಲ್ಲ ಗನ್ ಇಟ್ಕೊಂಡಿದ್ರು. ಅವ್ರು 10 ಜನ ಇದ್ದರು, 10 ಮೆಂಬರ್ಸ್. ತುಂಬಾ ಅಪ್ ಟು ಲಾಸ್ಟ್ವರೆಗೂ ಬರೋ ಭಯನೇ ನಮಗೆ. ಯಾವತ್ತೂ ಅಂದ್ರೆ ಸಮಾಧಾನ ನೆಮ್ಮದಿನೇ ಇಲ್ಲ. ಅಂದರೆ ಇದೆಲ್ಲ ವೀರಪ್ಪನ್ ಅವರು ಪ್ರೀ ಪ್ಲಾನ್ ಮಾಡಿದ್ರು. ಅಂದರೆ ಎಷ್ಟು ನೀವೇನಾದರೂ ಒಂದು ಸ್ವಲ್ಪ ದಿನ ಅವ್ರ ಜೊತೆಗೆ ಬೆರಿತಾ ಹೋದ್ರಲ್ಲ, ಅವಾಗ ಹೇಳಿದ್ರ ಪ್ರೀ ಪ್ಲಾನ್ ಬಗ್ಗೆ? ಅವ್ನು ಏನಂತ ಹೇಳ್ದ ಅಂದರೆ, ಒಂದು 10 ಡೇಸ್ ಇರಿ ನಮ್ಮ ಜೊತೆಗೆ, ಒಂದಷ್ಟು ಡಿಮ್ಯಾಂಡ್ಗಳಿದ್ದಾವೆ. ಏನು ಡಿಮ್ಯಾಂಡಪ್ಪ ನಿಮ್ಮದು? ಇಲ್ಲ ಏನಿಲ್ಲ, ಈ ಕಾವೇರಿ ವಾಟ್ರ್ ಇದು ಮಾಡಿಕೊಡ್ಬೇಕು ಜನಕ್ಕೆ, ಮತ್ತು ಏನು ಕೂಲಿ ಎಲ್ಲ ಇದು ಕೊಡಬೇಕು, ಮತ್ತು ಇಲ್ಲಿ ಜೈಲಲ್ಲಿದ್ದಾರೆ ಸುಮಾರು ಜನ, ಅವ್ರಿಗೆಲ್ಲ ಏಜ್ ಆಗಿಬಿಟ್ಟಿದೆ, ಒಂದು 20 ಇಯರ್ಸ್ ಮೇಲೆ ಅವರು ಶಿಕ್ಷೆ ಅನುಭವಿಸಿದ್ದಾರೆ, ಅವ್ರನ್ನ ರಿಲೀಸ್ ಮಾಡಿಸ್ಬೇಕು, ಮುದುಕಿರೆಲ್ಲ ಇದ್ದಾರೆ ಅಂತ ಅಷ್ಟು ಹೇಳ್ದ. ಆವಾಗ ಹೌದಾ, ನೀವು ಇರೋದ್ರಿಂದ ಅದಾಗುತ್ತೆ ಅಷ್ಟೇ, ಬರೀ 10 ದಿನ 15 ದಿನದಲ್ಲಿ ಮುಗಿದೋಗುತ್ತೆ. ಸರಿ, ಏನು ನಮ್ಮಿಂದ ಅವ್ರಿಗೆ ತೊಂದರೆ ಆಗಿದೆ, ಅವರು ಎಲ್ಲ ಮುದುಕಿರಾಗ್ಬಿಟ್ರೆ, ಈಗಲಾದ್ರು ಊರಿಗೆ ಹೋಗಿ ಅವರು ಮೊಮ್ಮಕ್ಕಳ ಜೊತೆಗೆ ಕಾಲ ಕಳೀತಾರೆ, ಸತ್ತೋಗ್ಬಿಡ್ತಾರೆ, ಇದೊಂದು ಧರ್ಮ ಆಗುತ್ತೆ ನಿಮಗೆ, ಹಂಗೆ ಹಿಂಗೆ ಅಂತ ಹಿಂಗಂದಾಗ ಅವ್ರ ಅಣ್ಣವ್ರಿಗೂ ಸ್ವಲ್ಪ ಇದಾಯಿತು. ಓ ಹೌದಾ, ಸರಿ ಒಂದು ಪರವಾಗಿಲ್ಲಪ್ಪ ಅಂತ. ಅದೇ ಹಂಗೆ ಎಳ್ಕೊಂಡು ಹೋಗ್ತಾನೇ ಇರ್ತದೆ. ಆಗ 11 ಡೇಸ್ ಆದಮೇಲೆ, 12 ಡೇಸ್ ಆದಮೇಲೆ ನಾವು ಹೋಗಿ 12 ದಿನ ಆದಮೇಲೆ ನಕೀರನ್ ಗೋಪಾಲ್ ಬರ್ತಾರೆ ಅಂತ ರೇಡಿಯೋ ನ್ಯೂಸ್ ನಮಗೆ ಒಂದು ಕೊಟ್ಬಿಟ್ಟಿದ್ದ. ಅವ್ರ ಹತ್ರ ಎಲ್ಲರಾದ್ರೂ ಹತ್ರ ರೇಡಿಯೋಗಳಿಸ್ತಾ ಇದ್ದು, ನಮಗೊಂದು ರೇಡಿಯೋ ಕೊಟ್ಟಿದ್ದು, ಅದರಲ್ಲಿ ನ್ಯೂಸ್ ಹಾಕಿದ್ರೆ ಅದೆಲ್ಲ ಕೇಳ್ತಾ ಇತ್ತು ನಮಗೆ. ಎಲ್ಲ ನ್ಯೂಸೇ ನಮಗೆ, ನೀವು ಯಾವುದೂ ಇಲ್ಲ, ಪೇಪರ್ ಆಗಲಿ ಏನು ಬರ್ತಿರಲಿಲ್ಲ. ಅದು ಆಗ ನಾವು ಅವ್ನು ಕರ್ಕೊಂಡು ಹೋಗ್ಬಿಡ್ತಾನೆ ಅಂತ ಒಂದು ಬಂದು ಫಸ್ಟ್ ಟೈಮೇ. ಆವಾಗ ಬಂದ್ಬಿಟ್ಟು ಎಲ್ಲ ಅವನು, ಇಲ್ಲ ಅಯ್ಯ ಈಗೆಲ್ಲ ಮಾತಾಡ್ತಿದ್ದೀವಿ, ನಿಮ್ಮ ಮತ್ತೆ ಹೋಗಿ ಬರ್ತೀನಿ, ನೆಕ್ಸ್ಟ್ ಕರ್ಕೊಂಡು ಹೋಗ್ತೀನಿ ನಿಮಗೆ ಅಂತ ಅವಾಗ ಹೇಳೋನು. ಬಂದಾಗಲೆಲ್ಲ ಹಿಂಗೆ ಹೇಳ್ಕೊಂಡು ಬರೋನು ಅವನು. ಅದು 5 ಸರಿ ಆಗ ನಮಗೆ ಹೋಪೇ ಹೊರಟೋಗ್ಬಿಡ್ತು, ಹೋಗ್ತೀವೋ ಹೋಗಲ್ವೋ. ಬಟ್ ಅಣ್ಣವ್ರು ಮಾತ್ರ ಒಂದು ದಿನವೂ ಅವರು ಎದುರ್ಕೊಂಡಿಲ್ಲ, ಒಂದು ದಿನವೂ ನನಗೆ ಭಯ ಆಗುತ್ತೆ ಬಿಟ್ಬಿಡು ಅಂತ ಹೇಳಿಲ್ಲ. ಅವ್ನಿಗೇನು ಅಂದರೆ, ಅಣ್ಣವ್ರಿಗೆ ಹೇಳ್ಕೋಬೇಕು ಅವನ ಸ್ಟೋರಿ ಎಲ್ಲ. ಅವ್ರಿಗೆ ಹೇಳ್ಬಿಟ್ರೆ ಇಡೀ ಕರ್ನಾಟಕಂಗೆ ಹೇಳ್ದಂಗೆ ನನಗೆ, ಅವ್ರೊಬ್ರಿಗೆ ಹೇಳ್ಬಿಟ್ರೆ ಸಾಕಪ್ಪ ಅನ್ನೋದು. ಇವರೇ ಕೇಳಕ್ಕೆ ತಯಾರಿಲ್ಲ, ಅವ್ನ ಸ್ಟೋರಿ ನಾನೇ ಕೇಳೋದು ಅಂತ. ಅಂದರೆ ಹಿಂಗೆ ಅವ್ರಿಗೆ ಏನಾಗ್ಬಿಡ್ತು ಅಂದರೆ, ರೇಡಿಯೋದಲ್ಲೆಲ್ಲ ಬರ್ತಾಯಿತ್ತಲ್ಲ, ಹಿಂಗೆಲ್ಲ ಜನಕ್ಕೆ ತೊಂದರೆ ಆಗಿದೆ, ಎಲ್ಲ ಕೆಲಸಗಳೆಲ್ಲ ಬಂದಾಗ್ಬಿಟ್ಟಿದೆ, ಡೈಲಿ ವೈಸಸ್ ಅವ್ರಿಗೆ ತೊಂದರೆ ಆಗಿದೆ, ಸಿನಿಮಾಗೆ ಪ್ರಾಬ್ಲಮ್ ಆಗಿದೆ, ಯಾವುದೂ ಸಿನಿಮಾ ನಡೀದೆ, ಎಲ್ಲ ನನ್ನ ಹಿಡ್ಕೊಂಡು ಹಿಂಗೆ ಆಡಿಸ್ತಾನಲ್ಲ ಇವನು ಅನ್ನೋದು ಭಾಳ ಕೋಪ ಇತ್ತು ಅವ್ರಿಗೆ. ಅಂದರೆ ಆವಾಗ ನನ್ನಿಂದ ಇಷ್ಟು ತೊಂದರೆ ಆಗ್ತಾಯಿದೆಯಲ್ಲ, ಇವಾಗ ಅಟ್ಲೀಸ್ಟ್ ಶೂಟ್ ಮಾಡಿದ್ರು ಮಾಡ್ತಾಯಿಲ್ಲ ಇವನು, ಎಲ್ಲ ಬಿಟ್ಬಿಟ್ಟು ಯಾವುದೂ ಆಗ್ತಾನಿಲ್ಲ, ಹಿಂಗಾಗ್ಬಿಟ್ರೆ ಹೆಂಗೆ ಇದು ಅಂತ ಭಾಳನೇ ಯೋಚನೆ ಮಾಡ್ತಿದ್ರು, ತುಂಬ ನೊಂದ್ಕೊತಾ ಇದ್ರು. ಅದು ಏನು ರಾಜ್ಕುಮಾರ್ ಅವ್ರನ್ನೇ ಟಾರ್ಗೆಟ್ ಮಾಡಿದ್ದು?
ಅಂದರೆ ಈ ಕಡೆ ಅವ್ನಿಗೆ ದುಡ್ಡು ಬೇಡ, ಬಂಗಾರ ಬೇಡ, ಏನೂ ಬೇಡ, ಅವ್ರ ಡಿಮ್ಯಾಂಡೇ ಬೇರೆ ಇತ್ತು. ರಾಜ್ಕುಮಾರ್ ಅವರೇ ಯಾಕೆ ಅಂತ? ಈಗ ಅವ್ರ ಸಂಘಟನೆ ಇದಾರಲ್ಲ, ಸಂಘಟಕರು ನಾಲ್ಕು ಜನ ಇದ್ರ ಥರ ಇದ್ದರು, ಅಲ್ಲಿ ಜೈಲಲ್ಲಿದ್ದರು. ಅವ್ರಿಗೆ ಬಿಡುಗಡೆ ಆಗ್ತಿರ್ಲಿಲ್ಲ. ಇವ್ರು ಇಟ್ಕೊಂಡ್ರೆ ದೊಡ್ಡ ವ್ಯಕ್ತಿ ಆಗ್ತಾರೆ, ಬಿಡಿಸ್ಬಿಡ್ತಾರೆ. ಮತ್ತು ಅಲ್ಲಿ ಇದರಲ್ಲಿ ಒಂದು 50-60 ಜನ ಇದ್ದರು ಎಲ್ಲಿ ಜೈಲಲ್ಲಿ, ಮೈಸೂರು ಜೈಲಲ್ಲಿ. ಅವರು ರಿಲೀಸ್ ಆಗುತ್ತೆ. ಬೇರೆ ಇನ್ಯಾರು ಕರ್ಕೊಂಡೋದ್ರೂ ಆಗಲ್ಲ, ಯಾರು ಕರ್ಕೊಂಡೋದ್ರೂ ಕೇರ್ ಮಾಡಲ್ಲ. ಇವ್ರಿಗೆ ಕರ್ಕೊಂಡು ಅಂತ ಅವನು ಭಾಳನೇ ಯೋಚನೆ ಮಾಡಿರೋದು ಇದು. ಇಲ್ಲದೇ ಇದ್ದರೆ ಅವರು ಅಷ್ಟು ಈಸಿಯಾಗಿ ಇದು ಮಾಡ್ತಿರ್ಲಿಲ್ಲ, ಅಣ್ಣವ್ರಿಗೆ ತೊಂದರೆ ಕೊಡ್ತಿರ್ಲಿಲ್ಲ. ಸೊ ಆ ಸಂದರ್ಭದಲ್ಲಿ CM ಆಗಿದ್ದು SM ಕೃಷ್ಣ ಅವರು. ಯಾವ ರೀತಿ ಅವರು ಕಾಂಟ್ಯಾಕ್ಟ್ ಮಾಡ್ತಿದ್ರು, ಹ್ಯಾಂಡಲ್ ಮಾಡ್ತಿದ್ರು? ಜೊತೆಗೆ 72 ವಯಸ್ಸು ಅಂತ ಹೇಳಿದರೆ BP ಇದೆ ಅಂತ ಹೇಳಿದ್ರಿ ಅಣ್ಣವ್ರಿಗೆ. ಆ ಸಂದರ್ಭದಲ್ಲಿ ಟ್ಯಾಬ್ಲೆಟ್ಸ್ ಎಲ್ಲ ಹೇಗೆ, ಅವ್ರಿಗೆ ಆರೋಗ್ಯ ಸೌಲಭ್ಯಗಳನ್ನು ಹೇಗೆ ಒದಗಿಸ್ತಿದ್ರು ಅಂತ? ಫಸ್ಟು ಈ ಒಂದು 10 ಡೇಸು ಏನು ಇಲ್ಲವೇ ಇಲ್ಲ, ನಮಗೆ ಲಿಂಕೇ ಇಲ್ವಲ್ಲ, ಯಾರೂ ಬಂದಿಲ್ಲ. ಆಮೇಲೆ ನಕೀರನ್ ಗೋಪಾಲ್ ಬಂದಾಗ ತೊಗೊಬಂದ ಟ್ಯಾಬ್ಲೆಟ್ಸ್ಗಳು, BP ಟ್ಯಾಬ್ಲೆಟ್ಸ್ಗಳ ತೊಗೊಂಬಂದು ಈ ಥರ ಈಗ ಯೂಸ್ ಮಾಡಿ ಎಲ್ಲ ಅವ್ನು ಹೇಳ್ತಾ ಇದ್ದ. ಇಲ್ಲಿ ಏನೂ ಆಗಲ್ಲ ನಿಮಗೆ, ಎಲ್ಲ ಇದ್ರ ನೀರು ಬರೋದು, ಇದು ಬೇರುಗಳಿದಾವಲ್ಲ, ಎಲ್ಲ ಕಲುಷಿತ ವಾತಾವರಣ ಇಲ್ಲ ಇಲ್ಲಿ, ಇದರಿಂದ ಬರುತ್ತೆ ನೀರು. ಅದು ಕುಡಿದ್ರೆ ನಿಮ್ಗೆ ಯಾವುದು ರೋಗನೂ ಬರೋಲ್ಲ, ಏನೂ ಇಲ್ಲ. BP ಶುಗರ್ ಎಲ್ಲ ಕಂಟ್ರೋಲ್ ಬಂದ್ಬಿಡುತ್ತೆ. ಬಟ್ ಆ ಥರ ಏನೂ ಆಗಲಿಲ್ಲ ನಮಗೆ, ಯಾವುದು ಏನೂ ತೊಂದರೆ ಆಗಿಲ್ಲ. ಅಂದರೆ ಹೊರಗಡೆ ಇದ್ದಾಗ ಅಣ್ಣವ್ರಿಗೆ ಎಷ್ಟು ಸಲ ಚೆಕಪ್ ಮಾಡಿಸ್ತಾ ಇದ್ರು? ಈಗ ಮಂತ್ಲಿ ಚೆಕಪ್ ಅನ್ನೋವಂಥದ್ದು ಇರುತ್ತೆ. ಆ ರೀತಿ ಆರೋಗ್ಯ ಚೆಕಪ್ ಹೊರಗಡೆ ಇದ್ದಾಗ ಹೇಗೆ ಮಾಡಿಸ್ತಿದ್ರು? ಮಾಡಿಸ್ತಾಯಿದ್ರು, ಮನೇಲಿ ಮಾಡಿಸಿದ್ರಮ್ಮ, ನಮಗೆ ಅಷ್ಟು ಇದ್ದಿದ್ದಿಲ್ಲ. ಒಳ್ಳೆ ಇರ್ತೋ ಟ್ರೀಟ್ಮೆಂಟು ಎಲ್ಲ ಇತ್ತು. ಆಮೇಲೆ ಆಗಿರೋದು ಅವ್ರಿಗೆ. ಫಸ್ಟೆಲ್ಲ ಏನಿಲ್ಲ, ನಾರ್ಮಲಾಗಿ ಇದ್ರು, ಚೆನ್ನಾಗೇ ಇದ್ರು ಬಿಡಿ ಅವರು. ಯಾರಿಗೆ ಅಲ್ಲೂ ಯೋಗ ಮಾಡೋರು, ಅದು ಏನು ಇದಾಗಿಲ್ಲ ಅವ್ರಿಗೆ. ಅವ್ರಿಗೆ ಮೇಯ್ನ್ ಏನಪ್ಪ, ಭಕ್ತಿ, ದೇವ್ರ ಮೇಲೆ ಧ್ಯಾನ, ಅದೇ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಈಗ ಎಲ್ಲಕ್ಕಿಂತ ಹೆಚ್ಚಾಗಿ ಏನು ಹೇಳಬೇಕು ಅಂದರೆ, ನಾವು ಎಂಥ ಕಷ್ಟ ಬಿದ್ದಿದ್ದೇವೆ ಅಂದರೆ ಹೇಳೋಕ್ಕೆ ಆಗ್ತಾಯಿಲ್ಲ. ಬರೀ 2 ಲೀಟ್ರ್ ನೀರಲ್ಲಿ ಬ್ರಷ್ ಮಾಡಿಕೊಂಡು ಮುಖ ತೊಳ್ಕೊಂಡು ಆವತ್ತು ಇದನ್ನೇ ನಾವು ಮುಗಿಸ್ಕೊತಾ ಇದ್ವಿ. ಅಷ್ಟು ಕಷ್ಟ, ನೀರೇ ಸಿಗ್ತಿರಲಿಲ್ಲ ಅಲ್ಲಿ ಕಾಡಲ್ಲಿ. ಬಟ್ಟೆಗಳು ಫಸ್ಟು ಅಪ್ಪಾಜಿಯವ್ರಿಗೆ ಒಂದು ಪಂಚೆ ಶರ್ಟ್ ಇತ್ತು ಅಷ್ಟೇ, ನಮಗೆಲ್ಲ ಏನಿಲ್ವೇ ಇಲ್ಲ. ಅದನ್ನೇ ವಾಶ್ ಮಾಡಬೇಕು, ಅದನ್ನೇ ಹಾಕೋಬೇಕು. ಆ ಒಂದು ವಾರ ಸ್ನಾನನೇ ಮಾಡಿಲ್ಲ ನಾವು. ಎಷ್ಟು 108 ದಿನನೂ ಒಂದೇ ಬಟ್ಟೆನಾ? ಇಲ್ಲ, ಆಮೇಲೆ ಬಂತು. ಇವ್ರು ಬಂದು ನಕೀರನ್ ಬರ್ತಿದ್ದಲ್ಲ, ಆಮೇಲೆ ಕ್ಯಾರಿ ಮಾಡ್ತಿರಲಿಲ್ಲ ಅವರು. ಬಟ್ಟೆಗಳಲ್ಲಿ ಲಗೇಜ್ ಎಲ್ಲ ಹೊತ್ಕೊಂಡು ಹೋಗ್ಬೇಕಲ್ಲ, ಕ್ಯಾರಿ ಮಾಡ್ತಿರಲಿಲ್ಲ. ಒಂದು ಹಾಕೋಬೇಕು, ಒಂದು ಇಟ್ಕೋಬೇಕು ಅಷ್ಟೇ, ಎರಡೇ. ಒಂದು ಬಟ್ಟೆ ಹಾಕೋಬೇಕು, ಒಂದು ಬಟ್ಟೆ ಹಾಕೊಂಡು ಮಾಡ್ಕೋಬೇಕು ಅಷ್ಟೇ. ಕ್ಯಾರಿ ಮಾಡಬೇಕಲ್ಲ ಡೈಲಿ. ಆದ್ದರಿಂದ ಅವರು ಜಾಸ್ತಿ ಬಟ್ಟೆಗಳು ಇದು ಮಾಡ್ತಿರಲಿಲ್ಲ. ಅಲ್ಲಿ ನಾವು ಬಂದದ್ದೇ ಒಂದು ಪಾವಾಡ. ಹಂಗೆ ನೋಡೋಕೆ ಹೋದರೆ ಇಡೀ ಈ ಕರ್ನಾಟಕ ಜನತೆ ಏನು ಪೂಜೆ ಪುನಸ್ಕಾರ ಮಾಡ್ತಲ್ಲ ದೇವರು, ಇದಕ್ಕೆ ಆ ಒಂದು ಅವರ ಬೇಡಿಕೆಗೆ ನಾವು ಬಂದಿದ್ದೀವಿ ಅಷ್ಟೇ. ಅಣ್ಣವ್ರು ಬಂದರು, ಅಣ್ಣವ್ರಿಂದ ನಾವು ಬಂದಿದ್ದೀವಿ. ಇಲ್ಲದೇ ನಾವು ಬರೋಕ್ಕೆ ಆಗ್ತಿರಲಿಲ್ಲ, ಅಷ್ಟು ಥರ ಇತ್ತು. ಆ ಟೈಮಲ್ಲಿ ವಾಚ್ ಇರಲಿಲ್ಲ, ಏನಿಲ್ಲ. ಹೇಗೆ ಟೈಮ್ ಇಷ್ಟು ಕರೆಕ್ಟಾಗಿ ಹೇಳ್ತಿದ್ರಾ ರಾಜ್ಕುಮಾರ್ ಸರ್, ಇಷ್ಟು ಟೈಮ್ ಆಗಿದೆ ಈಗ ಅನ್ನೋವಂಥದ್ದು ಹೇಗೆ ಗೊತ್ತಾಗ್ತಿತ್ತು ನಿಮಗೆ? ಬೆಳಗ್ಗೆ ಹಗಲು ರಾತ್ರಿ? ರೇಡಿಯೋದಲ್ಲಿ ಟೈಮಿಂಗ್ ಬರೋದಲ್ಲ, ರೇಡಿಯೋದಲ್ಲಿ ಹೇಳ್ತಾಯಿದ್ರು. ಇದಾಗ್ತಾಯಿತ್ತು ಹಂಗೆ. ಅಂದರೆ 24 hours ಯಾವಾಗ ಮಲ್ತೀವಿ, ಯಾವಾಗ ಎಚ್ಚರ, ಏನಿಲ್ಲ. ಅಲ್ಲಿ ಏನು ಆ ಸೊಳ್ಳೆಗಳು ಇದು ಹಿಂಸೆ. ನಮಗೆ ವೀರಪ್ಪಂದು ಒಬ್ಬಂದೇ ಭಯ ಇರಲಿಲ್ಲ, ಅಲ್ಲಿ 12 ಸಂಘಟನೆಗಳಿದ್ದು. ಅವರಿಬ್ಬರದ್ದು ಭಯ ನಮಗೆ, ಆಗ ಗ್ಯಾಂಗ್ದು. ಏನಕ್ಕೆ ಅಂದರೆ ಅವರು, ಅಣ್ಣ ಏನಿಲ್ಲ ಅಣ್ಣ, ಬೇಗ ಆಗಲ್ಲ ಇದು, ಒಬ್ಬರನ್ನ ಶೂಟ್ ಮಾಡಿಬಿಡಿ, ಬೇಗ ಆಗುತ್ತೆ. ಅದಕ್ಕೆ ಅವರು ಎಕ್ಸಾಂಪಲ್ ಕೊಡೋರು. ಪಕ್ಕದಲ್ಲೇ ಹೇಳೋರು, ಕೇಳಿಸ್ತಾ ಇತ್ತು ನಮಗೆ. ತಾಲಿಬಾನ್ ಫ್ಲೈಟ್ ಹೈಜಾಕ್ ಮಾಡಿದ್ರು ಒಂದು ಸಾರಿ. ಆಗ ಇಂಡಿಯನ್ ಗೌರ್ಮೆಂಟೇ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ಅವ್ರಿಗೆ ಯಾರ್ಯಾರು ಬೇಕು ಟೆರರಿಸ್ಟಲ್ಲಿ ತಗೊಬಿಟ್ರು. ಯಾಕೆಂದರೆ ಅವ್ರು ಶೂಟ್ ಮಾಡಿ ಕಳಿಸಿದ್ರು ಒಂದಿಬ್ಬರನ್ನ. ಆ ಥರ ಈ 4 ಜನ ನಮಗೆ ಅಂದರೆ ಅಣ್ಣವ್ರನ್ನ ಮುಟ್ಟೋಕ್ಕಾಗಲ್ಲ, ಅವ್ರನ್ನೂ ಹೊಡಿಯೋಕ್ಕಾಗಲ್ಲ. ಇದ್ದಿದ್ದು ನಾನು ನಾಗಪ್ಪ ಇಬ್ಬರೇ, ನಮ್ಮಿಬ್ಬರು ಒಬ್ರಿಗೆ ಹೊಡಿಬೇಕು ಅವನು. ಆವಾಗ ಸ್ವಲ್ಪ ಒಂಥರ ಇದಾಗ್ಬಿಡೋದು, ತುಂಬಾ ಬೇಜಾರಾಗ್ಬಿಡೋದಾಗ. ಆ ಅಪ್ಪಾಜಿ ಧೈರ್ಯ ಹೇಳೋರು, ಏನಾಗಲ್ಲ ಸುಂದರ. ಬಟ್ ಅವ್ರು ನಮ್ಗೆ ಯಾರಿಗೆ ಏನಾರು ತೊಂದರೆ ಆಗಿದ್ರೆ ಅವ್ರು ಬಿಡ್ತಿರಲಿಲ್ಲ. ಅಯ್ಯೋ, ಅವರೇ ಏನಾರು ಮಾಡಿಬಿಡೋರು ಅವ್ರಿಗೆ, ಅಷ್ಟು ಇದು. ಹಂಗೆ ನೋಡೋಕೋದ್ರೆ ಅವರೇ ನಮ್ಮನ್ನು ಕಾಪಾಡಿದ್ದಾರೆ ಅಪ್ಪಾಜಿನೇ. ಅಷ್ಟು ಇದಾಗಿ ಕರ್ಕೊಂಬಂದರು ನಮಗೆ ನೋಡೋಕೋದ್ರೆ. ಇನ್ನು ನೀರು ಎಲ್ಲಿ ಇರ್ತಿತ್ತು ಆ ಜಾಗದಲ್ಲಿ ಜಾಸ್ತಿ ವೀರಪ್ಪನ್ ಇರ್ತಿರ್ಲಿಲ್ಲ ಅಂತ ಕೇಳ್ಪಟ್ಟೆ ನಾನು. ಅದು ಏನಕ್ಕೆ ಅಂದರೆ ಅವನು 2 ಉದಾಹರಣೆ ಕೊಡೋನು. ಒಂದು STF ಅದೇ ಡಿಪಾರ್ಟ್ಮೆಂಟ್ ಇರ್ತದೆ, ಅಲ್ಲಿ ಕಾಯ್ತಾ ಕೂತಿರ್ತದೆ.
ನಾವು ಹೋದ್ರೆ ಅಟ್ಯಾಕ್ ಮಾಡಿಬಿಡ್ತಾರೆ ಅಂತ ಭಯ ಆಯಿತು ಅವನಿಗೆ. ಇನ್ನೊಂದು ಏನಂದರೆ ಪ್ರಾಣಿಗಳದ್ದು, ಹುಲಿ, ಚಿರತೆ, ಆನೆ ಎಲ್ಲ ನೀರು ಕುಡಿಯೋಕ್ಕೆ ಬರಬೇಕಲ್ಲ, ಮನುಷ್ಯನ ನೋಡಿದ್ರೆ ಹೊಡೆದ್ಬಿಡ್ತೇವೆ ಹೋಗೋದು ಅಂದ್ಬಿಟ್ಟು ಅವನು ಅಲ್ಲಿ ಇದು ಮಾಡ್ತಿರಲಿಲ್ಲ, ಇರ್ತಿರ್ಲಿಲ್ಲ. ಬೇಡ, ಅದು ಅಂದ್ರೆ ದೂರದಲ್ಲಿರೋ ನೀರು ಎಲ್ಲಿದೆ ಅಲ್ಲ. ಒಂದೊಂದ್ಸರಿ ಏನಾಗೋದು ಅಂದರೆ ಕಾಡಲ್ಲಿ ನಿಮಗೆ ಎಲ್ಲ ಕಡೆ ನೀರು ಸಿಗಲ್ಲ. ಅವ ನಾವು ಹೋದ ಟೈಮಲ್ಲಿ ಫಸ್ಟೆಲ್ಲ ಮಳೆಯೇ ಇಲ್ಲ, ಆಮೇಲೆ ಶುರುವಾಗಿರೋದು ಮಳೆ. ಫಸ್ಟ್ ಒಂದು ತಿಂಗಳಂತೂ ಮಳೆನೇ ಇಲ್ಲ, ಆವಾಗ ನೀರಿಗೆ ತೊಂದರೆ ಆಗ್ಬಿಡೋದು. ಈ ಕಡೆ ಅಪಹರಣ ಆಯಿತು, ಹೊರಗಡೆ ಏನಾಗ್ತಿದೆ ಅನ್ನೋಂಥದ್ದು ನಿಮಗೆ ರೇಡಿಯೋ ಮೂಲಕ ಮಾತ್ರ ಗೊತ್ತಾಗ್ತಿತ್ತು. ಆ ಕಡೆ CM SM ಕೃಷ್ಣ ಅವರು ಯಾವ ರೀತಿ ಪ್ರತಿಕ್ರಿಯಿಸ್ತಿದ್ರು, ಅವ್ರಿಗೆ ಡೈಲಿ ಅಪ್ಡೇಟ್ಸ್ ಹೇಗೆ ಹೋಗ್ತಿತ್ತು, ಅವ್ರ ಅಪ್ಡೇಟ್ ಏನು ಬರ್ತಿತ್ತು ಅನ್ನೋಂಥದ್ದು ನಿಮಗೆ ಹೆಂಗೆ ಗೊತ್ತಾಗ್ತಿತ್ತು, ಜೊತೆಗೆ ಏನೇನು ಮಾತಾಡ್ತಾ ಇದ್ರಿ? ಅವ್ರ ಬಗ್ಗೆ ನಾವು ಅಪ್ಪಾಜಿಯವ್ರ ಬಾಯಲ್ಲೇ ಕೇಳ್ತಾ ಇದ್ವಿ ನಾವು, ಅವ್ರ ವ್ಯಕ್ತಿತ್ವ ಏನು ಅಂತ. ನಿಜವಲ್ಲೂ ಅವ್ರು ನಾವು ಚಿರಋಣಿ. ನಾವು ಅವ್ರಿಗೆ ಯಾವಾಗ ನಾನು ಅವ್ರನ್ನ ಸ್ಮರಿಸ್ಕೋಬೇಕು. ಅವ್ರು ಇರೋದ್ರಿಂದ ತುಂಬ ಬ್ಯಾಲೆನ್ಸ್ ಮಾಡಿದ್ದಾರೆ ಅದನ್ನು. ಭಾಳ ಕಷ್ಟ ಆಗ್ತಿತ್ತು ಬೇರೆಯವ್ರಿಗೆ, ಯಾಕೆಂದರೆ ಅಣ್ಣವ್ರ ಕಂಡ್ರೆ ಅಷ್ಟು ಪ್ರೀತಿ ಅವ್ರಿಗೆ. ಅವರು ನಿದ್ದೆನೇ ಮಾಡಲ್ಲ ಕಣೆ ಅವರು ಅಂತ ಹೇಳ್ತಾ ಇದ್ರು ಅಲ್ಲಿ. ಅವರು ಅಂಥ ಒಳ್ಳೆ ಮನುಷ್ಯ ಅವರು. ಅವ್ರಿಗೆ ಒಂಥರ ಒಳಗಡೆ ಇದ್ದಂಗೆ ಆಗ್ಬಿಟ್ಟಿದೆ ಈಗ ಅಂತ ಅವ್ರು ನೆನೆಸ್ಕೋತಾ ಇದ್ರು. ಅದು ಸತ್ಯ ಕೂಡ ಇಲ್ಲ, ಯಾಕೆಂದರೆ ಅಷ್ಟು ಬ್ಯಾಲೆನ್ಸ್ ಮಾಡಿದ್ದಾರೆ ಅವರು. ಈಗ ಜನಗಳು ತಗೋಬೇಕು, ಹೊರಗಡೆ ತಗೋಬೇಕು, ಎಲ್ಲ ಅದು ತಗೊಂಡು ಸಹಿಸ್ಕೊಂಡು ಹ್ಯಾಂಡಲ್ ಮಾಡಬೇಕು ಅಂತಿದೆಯಲ್ಲ, ಅದು ಭಾಳ ಕಷ್ಟ. ಪುಣ್ಯಾತ್ಮ ಅವರು ಕೈ ಮುಗಿದು ಇದು ಮಾಡ್ಕೋಬೇಕು, ಇವತ್ತು ಸ್ಮರಿಸ್ಕೋಬೇಕು ಅವ್ರಿಗೆ. ಕುಟುಂಬಸ್ಥರು ಪಾರ್ವತಮ್ಮ ಹೇಗಿದ್ರು, ಶಿವಣ್ಣ, ರಾಘಣ್ಣ, ಈ ಕಡೆ ಅಪ್ಪು ಅವರೆಲ್ಲ ಯಾವ ರೀತಿ ಇದನ್ನ ಆ ವಿಚಾರ ಗೊತ್ತಾಗಿದ ತಕ್ಷಣ ಅವ್ರಿಗೆ ಯಾವ ರೀತಿ ಅನ್ನಿಸ್ತು? ನಾವು ಒಂಥರ ಕಷ್ಟ ಬೀಳ್ತಾ ಇದ್ವಿ ಕಾಡು ಒಳಗಡೆ, ಅವರು ಕಾಡು ಹೊರಗಡೆ ಒಂಥರ ಕಷ್ಟ ಬೀಳ್ತಿದ್ರು. ಸೇಮ್ ಅಷ್ಟು ಕಷ್ಟ ನೊಂದಿದ್ದಾರೆ ಅವರನ್ನು. ಶಿವಣ್ಣವರೇ ಆಗಲಿ, ರಾಘಣ್ಣವರೇ ಆಗಲಿ, ಅಪ್ಪವರೇ ಆಗಲಿ, ಅಮ್ಮನೇ ಆಗಲಿ, ತುಂಬ ಹೇಳ್ಕೊಳಕ್ಕಾಗಲ್ಲ ಅವರು ಆ ದುಗಡನ. ಹೆಂಗೆ ನಾವು ಒಂಥರ ತೊಂದರೆ ಪಟ್ಟರೆ ಅವರೊಂದು ತೊಂದರೆ ಪಟ್ಟಿದ್ದಾರೆ ಮಾತ್ರ. ನನ್ನ ಲೈಫಲ್ಲಿ ಏನು ಒಂದು ಸಂತೋಷ ಅಂತಂದರೆ, ಅಪ್ಪಾಜಿ ಜೊತೆಗೆ ಇದ್ನಲ್ಲ ನಾನು ಅಷ್ಟು ದಿನ, 108 ದಿನ ಕೊನೆವರೆಗೂ ನನಗೆ ಇರಿಸ್ತಲ್ಲ. ಅದು 24 hours ಅಲ್ಲಿ ನಾವು ರಿಲೇಷನ್ ಆಗಿದ್ರು ಸ್ವಲ್ಪ ಬಂದು ನೋಡ್ತಿದ್ವಿ, ಹೋಗ್ತಿದ್ವಿ. ಬಟ್ ತುಂಬ ಜೊತೆಯಲ್ಲೇ 24 hours ಜೊತೆಲೇ ಇರಬೇಕು, ಮಾತಾಡಬೇಕು ಅಂತಂದರೆ ಅದು ಸಿಗೋದು ಅಷ್ಟು ಈಸಿ ಅಲ್ಲ. ಅಂದ್ರೆ ಆ ಕಷ್ಟದ ಟೈಮಲ್ಲಿ ಅಂತಿಂತ ಇದಲ್ಲ ಅದು. ಅಪ್ಪಾಜಿಗೆ ಹೇಳ್ತಿರು, ಏನು ಕಳಿಸ್ಬಿಡಿ ಅನ್ನೋರು. ನಾನು ಹೋಗಲ್ಲ ಅಪ್ಪಾಜಿ. ಆಗ ಅವರು ಲಾಸ್ಟಲ್ಲಿ ನಾನೇ ಅವರು ಆದಾಗ ನಾನು ಸರಿ ಎಲ್ಲ ತಬ್ಕೊಂಡೆಲ್ಲ ಮಾಡಿಬಿಟ್ರು. ಅದು ಇನ್ನೂ ಒಂಥರ ನೆನೆಸ್ಕೊಂಡ್ರೆ ಒಂಥರ ಆಗುತ್ತೆ. ನೀನು ಯಾಕೆ ಹೋಗಲ್ಲ ಅಂತಿದ್ದೆ ನನಗೆ ಗೊತ್ತು ಕಣೆ. ಅದು ನೀನು ಹೋಗ್ಬೇಕಂದ್ರೆ ಹೋಗೋಕ್ಕಾಗ್ತಾಯಿಲ್ಲ ಅದು ಅಂತ. ಅದೆಲ್ಲ ಇವತ್ತು ನೆನೆಸ್ಕೊಂಬಿಟ್ರೆ ನನಗೆ. ಹೊಳೆನಲ್ಲಿ ಒಂದ್ಸರಿ ಮೈ ಉಜ್ಜಿ ಸ್ನಾನ ಮಾಡಿಸಿದೆ ಅವ್ರಿಗೆ ಒಂದ್ಸರಿ ಹೊಳೆನಲ್ಲಿ. ಆವಾಗ ನನಗೆ ಮೈ ಉಜ್ಜಿ ಸ್ನಾನ ಮಾಡಿಸಿದ್ರು. ಅವೆಲ್ಲ ಘಟನೆಗಳನ್ನು ಕಾಡಲ್ಲಿ ನೆನೆಸ್ಕೊಂಡ್ರೆ ಇವತ್ತು ಒಂಥರ ಭಾಳನೇ ಖುಷಿ ಆಗುತ್ತೆ. ಅಯ್ಯೋ ಏನು ಭಾಗ್ಯನಪ್ಪ ನಾವು. ಇಲ್ಲ, ಜೊತೆಲೇ ಇರ್ತಿದ್ದ ಅವನು. 24 hours ಜೊತೆಲೇ ಇರ್ತಾವೆ. ಎನಿ ಟೈಮ್ ಜೊತೆಲೇ ಗನ್ನು ಹಿಡ್ಕೊಂಡು ಜೊತೆಲಿ ಕೂತಿರೋನು. ಬಟ್ ಏನು ಅಂದರೆ ಒಂದು ಇದು ಅಪ್ಪಾಜಿ ಅವ್ರಿಗೆ 108 ದಿನ ಅವನು ಕಿಡ್ನ್ಯಾಪರ್ ಜೊತೆಗೆ ಮಲಗ್ತಾನೆ ಇರಲಿಲ್ಲ. ಯಾವತ್ತು ಯಾರ ಜೊತೆಲೂ ಮಲಗಲ್ವಂತವನು. ಕಿಡ್ನ್ಯಾಪ್ ಮಾಡಿ ಕರ್ಕೊಂಡೋದು ಅದೊಂದು. ಮತ್ತು ಅವ್ರ ಗ್ಯಾಂಗ್ ಜೊತೆಲೇ ಮಲಗಲ್ಲ ಅವನು, ಅವನೇ ಸಪ್ರೇಟ್ ಮಲಗ್ತಿದ್ದು. ಆದರೆ ನಮ್ಮ ಇದರಲ್ಲಿ ಮಾತ್ರ ನಮ್ಮ ಜೊತೆಗೆ ಮಲಗೋನು. ಆಮೇಲೆ ಅದು ಕಿಡ್ನ್ಯಾಪ್ ಮಾಡಿದವರು ಯಾವತ್ತೋ ಒಂದು ಸರಿ ಬಂದು ನೋಡೋದಂತೆ, ಯಾವಾಗಲೂ ಒಂದು ಸರಿ ಬಂದು ನೋಡ್ತಿದ್ದ. ಹಂಗಿಲ್ಲ, ನಮಗೇನೂ ತೊಂದರೆ ಆಗಬಾರ್ದು ಅವನು ಮನಸ್ಸಲ್ಲಿತ್ತು. ಅಪ್ಪಾಜಿಯವ್ರಿಗೆ ಏನೂ ತೊಂದರೆ ಆಗಬಾರ್ದು, ಇದಾಗಿರಬೇಕು ಅನ್ನೋದೊಂದು ಇತ್ತು. ಬಟ್ ಯಾವ ಥರ ಹೆಂಗಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದೊಂದು ನಿಜಲ್ಲೂ ನೆನೆಸ್ಕೊಂಡ್ರೆ ಜೊತೆಲೇ ಇದ್ಬಿಟ್ಟಿದ್ದ ಅವನು. 108 ದಿನವೂ ಜೊತೆಲೇ ಇದ್ದ. ಇನ್ನೊಂದು ಅಪಹರಣ ಆದ ಸಂದರ್ಭದಲ್ಲಿ ಅಪ್ಪಾಜಿಯವರು ಈ ಕಡೆ ಅಪ್ಪು ಅವ್ರ ಮೇಲೆ ಬ್ಲೇಮ್ ಮಾಡ್ತಾ ಇದ್ರಂತೆ. ಅಂದರೆ ಅಪ್ಪಾಜಿ ಅಪಹರಣ ಮಾಡೋದಕ್ಕೆ ವೀರಪ್ಪನವರು ನೀನೇ ಕಾರಣ ಅನ್ನುವಂಥದ್ದು. ಈ ವಿಡಿಯೋ ಇತ್ತೀಚೆಗೆ ಸಿಕ್ಕಾಪಟ್ಟೆ ವೈರಲ್ ಆಯಿತು ಅವರ ತೀರ್ಕೊಂಡ ನಂತರ. ಇದು ಹೆಂಗೆ ಕನೆಕ್ಟ್ ಆಯಿತು? ಯಾಕೆ ಆ ಮಾತು ಹೇಳಿದರು ಅಪ್ಪು ಅವರು? ಅದೆಲ್ಲ ಸುಳ್ಳು. ಅದು ಅದಕ್ಕೂ ಕನೆಕ್ಟು ಇದಕ್ಕೂ ಕನೆಕ್ಟ್ ಅಂತ ಏನಿಲ್ವೇ ಇಲ್ಲ. ಸುಮ್ಮನೆ ಜನ ಹಂಗೆ ಯಾರೋ ರೋಮ ರಬ್ಬಿಸ್ಬಿಟ್ಬಿಟ್ರು ಅಷ್ಟೇ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಗಾಸಿಪ್ ಮಾಡಿ ಒಂದು ಹೆಸರು ಹಾಳು ಮಾಡೋಕ್ಕೆ ಅಷ್ಟೇ. ಅದಕ್ಕೂ ಇದಕ್ಕೂ ಇದೇ ಇಲ್ಲ ಬಿಡಿ. ಒಂಥರ ನಗನಾಡಬೇಕಾಗುತ್ತೆ ಅವೆಲ್ಲ ಕೇಳೋಂಥ ವಿಷಯಗಳು ಕೇಳಿದ್ರೆ ಅಷ್ಟೇ.
ಇನ್ನು ಆ ಸಂದರ್ಭದಲ್ಲಿ ನೀವು ಕಾಡಲ್ಲಿರೋ ಟೈಮಲ್ಲಿ ಊಟ ಏನು, ಯಾವ ರೀತಿ ಆಹಾರ ಪದ್ಧತಿ ಇತ್ತು ನಿಮ್ಮದು? 2 ಟೈಮ್ ಊಟ ಮಾಡ್ತಿದ್ವಿ, ಬೆಳಿಗ್ಗೆ ಮತ್ತು ರಾತ್ರಿ. ಟಿಫನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅನ್ನ ಸಾಂಬಾರು ಎಲ್ಲ ಮಾಡೋರು. ಅಂದರೆ ನಕೀರನ್ ಬರಬೇಕಾದ್ರೆ ಈ ತರಕಾರಿ ಆಳುಗಳೆಲ್ಲ ತರೋನು. ಒಂದು 2 ಡೇಸ್ ಇರ್ತಿತ್ತು ಅಷ್ಟೇ ಅದು. ಆಮೇಲೆ ಏನು ಊಟನೇ ಇಲ್ಲ ಅಲ್ಲಿ. ಏನೋ ಒಂದು ಸ್ವಲ್ಪ ಬೇಳೆ ಇರೋದು, ಉಪ್ಪು ಖಾರದ ಪುಡಿ ಹಾಕ್ಬಿಡೋದು, ಬೆಳ್ಳುಳ್ಳಿ ಇರ್ತಿತ್ತು, ಎಣ್ಣೆ ಅಷ್ಟೇ, ಸಾರು ರೆಡಿ. ಅದರಲ್ಲೂ ಊಟ ಮಾಡ್ಕೊಂಡ್ಬಿಡ್ಬೇಕು. ಭಾಳನೇ ಕಷ್ಟ. ಒಂದೊಂದು ಸರಿ ನೆಮ್ತಿರೋ ಬಿಡ್ತಿರೋ ನೀವು, ಊಟನೇ ಇರ್ತಿರಲಿಲ್ಲ. ಎಲ್ಲ ರೇಷನ್ ಎಲ್ಲ ಮುಗಿದೋಗ್ಬಿಡೋದು. ಅವನು ಸಡನ್ ನಾವು ರೇಷನ್ ತರೋಕ್ಕಾಗ್ತಿರ್ಲಿಲ್ಲ. ಬರೀ ನಾವು ಕಡಲೆ ಬೀಜ ಎಲ್ಲ ತಿನ್ಕೊಂಬಲ್ಗಿದ್ದೀವಿ. ಅವ್ನಿಗೆ ಒಂದು ಫುಲ್ ಅವರು ಒಂಥರ ಇದಾಗ್ಬಿಟ್ಟಿದ್ರು ಅವರು. ಅವ್ನು ಹೇಳ್ತಿದ್ದು ಏನಂತಂದರೆ, ನೀವು ಇರೋದ್ರಿಂದ ನಾವು ಟೆಂಟ್ ಎಲ್ಲ ಹೊಡಿತೀವಿ ಮತ್ತು ಅಡುಗೆ ಎಲ್ಲ ಮಾಡ್ಕೊಂಡು ಕೂತಿರ್ತೀವಿ. ನೀವಿಲ್ಲ ಅಂದ್ರೆ ನಾವು ಟೆಂಟ್ ಹೊಡೆಯಲ್ಲ, ಅಡುಗೆನೂ ಇಲ್ಲ, ಏನೂ ಇಲ್ಲ. ಹಂಗಂಗೆ ಆ ಸುಖಕ್ಕೆ ಯಾಕೆ ಇದೆಯಪ್ಪ ಇಲ್ಲಿ ಅಂತ ಕೇಳ್ತಾಯಿದ್ರು ಅಪ್ಪಾಜಿ. ಇಷ್ಟು ಇಲ್ಲ ಅಯ್ಯ, ಒಂದಕ್ಕೊಂದು ಬೆಳೆದೋಗ್ಬಿಟ್ಟಿದೆ ಇದು. ನಾವು ಬಂದುಬಿಟ್ರು ಬಿಡಲ್ಲ ಅವರು, ಎಷ್ಟೇ ಸಾಯಿಸ್ಬಿಡ್ತದೆ ನನಗೆ. ಇಲ್ಲ ಅದು ಪಶ್ಚಾತ್ತಾಪ, ಅದು ಬಂದು ಕೇಳ್ಕೊತೀಯಲ್ಲ, ನೀನು ಬಿಟ್ಬಿಡ್ತಾರೆ ಏನೋ ಇಷ್ಟು ಪನಿಷ್ಮೆಂಟ್ ಅಂತ ಕೊಟ್ಟು, ನೀವು ಬಾ ನೀನು ಅಂದರು. ಇಲ್ಲ ನನ್ನ ತಮ್ಮನ ಕರ್ಕೊಂಡೋಗಿ ಹಂಗೆ ಮಾಡಿಬಿಟ್ರು. ಅವನ ತಮ್ಮ ಅರ್ಜುನ್ ಅಂತ ಇದ್ದರು, ಅವನು ಹಂಗೆ ಸಾಯಿಸ್ಬಿಟ್ರು. ಸೊ ಅದರಿಂದ ನಂಬಿಕೆ ಇಲ್ಲ ನನಗೆ. ನೀವು ಬಂದು ಹೇಳಿದ್ರು ಬಿಡಲ್ಲ ಅವರು, ನನ್ನ ಕರ್ಕೊಂಡು ಹೋಗ್ಬಿಟ್ಟು ಸೈನೈಡ್ಸ್ ಕೊಟ್ಟು ಸಾಯಿಸ್ಬಿಡ್ತಾರೆ. ಭಯ ಆಯಿತು. ಅವ್ನ ತಮ್ಮನಿಗೆ ಹಂಗೆ ಆಯ್ತಲ್ಲ, ಅದೇ ಇದಿತ್ತು ಮನಸ್ಸಲ್ಲಿತ್ತು ಅವನಿಗೆ, ನಾನು ಬಿಡಲ್ಲ ಕರ್ಕೊಂಡು ಹೋಗ್ಬಿಟ್ರೆ. ಅದರಿಂದ ಅವನು ಹಿಂಗೆ ಇದ್ದು ಹಂಗೆ ಹೋಗ್ಬಿಡ್ತೀನಿ ಬಿಡೆಯ ಅಂತ ಇದ್ದು. ಈಗ ಶೂಟೌಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರು. ಯಾರಾದರೂ ಈ 4 ಜನದಲ್ಲಿ ಒಬ್ಬರನ್ನ ಸಾಯಿಸಿದ್ರೇ ನಮಗೆ ಏನು ಬೇಕು ಅದು ಸಿಗೋದು, ಪಡ್ಕೊಳಕ್ಕಾಗೋದು ಅಂತ. ಯಾಕೆ ಶೂಟ್ ಮಾಡಲಿಲ್ಲ? ವೀರಪ್ಪನಿಗೆ ಇಷ್ಟ ಇಲ್ಲ ಅದು. ಅವೆರಡು ಸಂಘಟನೆಗಳಲ್ಲಿ ಹೇಳ್ತಿದ್ರು ಅವರು ಏನು ನಮಗೇನು ಏನಾದ್ರು ಆಗಲಿ ಅಂತ. ಇವನಿಗೂ 150 ಕೊಲೆ ಮಾಡೋನಿಗೆ ಏನು ದೊಡ್ಡ ವಿಷಯನೇ ಆಗ್ತಿರ್ಲಿಲ್ಲ. ಬಟ್ ಏನೋ ನಾವು ಇದ್ದ ಟೈಮ್ ಏನೋ ಇರ್ಬೋದು, ಅದು ನಮ್ಮ ಅದೃಷ್ಟನೇ ಚೆನ್ನಾಗಿತ್ತು ಅನಿಸ್ತದೆ. ಅವ್ನಿಗೆ ಅದು ಬರಲೇ ಇಲ್ಲ ಮೈಂಡ್ಗೆ. ಅವನು ಒಂದು ಸ್ವಲ್ಪ ಹೂ ಅಂದ್ಬಿಟ್ಟಿದ್ರೆ ಮುಗ್ದೇ ಹೋಗಿತ್ತು. ಅವನು ಅದಕ್ಕೆ ಆಸ್ಪದ ಕೊಟ್ಟಿಲ್ಲ. ಅವನು ಏನೋ ಒಂದು ಚೇಂಜ್ ಆಗಿದೆ ಅವನ ಮನಸ್ಸಲ್ಲಿ ಆ ಒಂದು ಇದರಲ್ಲಿ. ಇಷ್ಟೆಲ್ಲ ನೋಡಿದ್ಮೇಲೆ ಅವ್ರ ಜೊತೆ ಅಷ್ಟು ದಿನಗಳ ಕಾಲ ಇದ್ದಾದ್ಮೇಲೆ ವೀರಪ್ಪನ್ ಒಳ್ಳೆಯವ್ರು ಅನ್ಸಿದ್ರ, ಕೆಟ್ಟವ್ರು ಅನ್ಸಿದ್ರ? ಅವನು ಕರ್ಕೊಂಡೋದ್ದು ದೊಡ್ಡ ಕೆಟ್ಟದಲ್ಲಮ್ಮ. ಯಾಕೆಂದರೆ ಅಪ್ಪಾಜಿ ಅವನ 72 ಇಯರ್ಸ್ ಅವಾಗ. ಅವ್ರಿಗೆ ಏನೋ ಅವ್ರು ಇದು ಮಾಡಬೇಕು, ಇವ್ರು ಇದು ಮಾಡ್ಕೊಂಡು ಇನ್ನೊಬ್ಬರು ತೊಂದರೆ ಕೊಡೋದು ಭಾಳ ತಪ್ಪೇ ಅದು. ವರ್ತನೆ ಕೆಟ್ಟದೇ. ಅಷ್ಟು ಆತ ರಫ್ ರೂಢ ಮಾಡಿಲ್ಲ ನಮಗೆ, ಯಾವತ್ತು ಇದು ಮಾಡೋಕ್ಕೆ ಹೋಗಿಲ್ಲ. ಒಳ್ಳೆ ಅವ್ನಿಗೆ ಏನು ಅಂದರೆ ಅವ್ರನ್ನ ಬಿಡಲ್ಲ, ಡಿಮಾಂಡ್ಗಳು ಮಾಡಲ್ಲ ಅಂದಾಗ ಕೋಪ ಬರೋದು ಅವ್ನಿಗೆ ಸ್ವಲ್ಪ. ಇವರು ರಾಜ್ಕುಮಾರ್ ಅವ್ರು ಕರ್ಕೊಂಬಂದ್ರು ಮಾಡಲ್ವಲ್ಲ ಇವರು, ಅವ್ರು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನು ಸ್ವಲ್ಪ ಬೇಜಾರು ಮಾಡ್ಕೊಬಿಡೋನು, ಕೋಪ ಬಂದ್ಬಿಡೋದು ಅವನಿಗೆ. ಬಟ್ ಮತ್ತೆ ಅದೇನೇ ಒಂದು ಸ್ವಲ್ಪ ಆದಮೇಲೆ ಕೂಲ್ ಆಗೋನು. ಆ ಕೋಪ ಬಂದಾಗ ನಮಗೂ ಸ್ವಲ್ಪ ಇದಾಗೋದು, ಏನು ಕತೆನಪ್ಪ ಇದು. ಆಮೇಲೆ ಏನು ನಾವು ಇದ್ದ ಟೈಮು ಒಳ್ಳೆ ಟೈಮ್ ಅನಿಸುತ್ತೆ. ಅದೇ ಜನಗಳ ಆಶೀರ್ವಾದ ಅದು, ನಮಗೇನೂ ಆಗಿಲ್ಲ ಅನ್ನೋಕ್ಕೆ. ಯಾಕೆಂದರೆ ನಾವು ಬಂದ ಮೇಲೂ ಕೂಡ ನಾಗಪ್ಪ ಅವ್ರನ್ನ ಕಿಡ್ನಾಪ್ ಮಾಡಿಬಿಟ್ಟ. ಹನೂರು ನಾಗಪ್ಪ ಅವ್ರು ಇದ್ದಾರಲ್ಲ, XML ಇದು ಮಿನಿಸ್ಟರ್ ಆಗಿದ್ದರು, ಅವರು ಸತ್ಯ ಹೋಗ್ಬಿಟ್ರು. ಅವರು ಯಾರಿಂದ ಆಯಿತು ಅಂತ ಗೊತ್ತಿಲ್ಲ ಅದು, ಬಟ್ ಹೋಗ್ಬಿಟ್ರು ಅವರು. ಶೂಟ್ ಔಟ್ ಆಗಿ ಹೋಗ್ಬಿಟ್ರು. ಇವ್ನು ಸುಟ್ಟನು, ಅವ್ರು ಸುಟ್ಟರು, ಯಾರು ಸುಟ್ಟರು ಏನು ಗೊತ್ತಿಲ್ಲ. ಏನಾದ್ರು ಆಗ್ಬೋದಾಗಿತ್ತು. ಬಟ್ ಎಲ್ಲ ನಮಗೆ ಒಂದು ಆಶೀರ್ವಾದ ಅಂತಲೇ ಹೇಳ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಅಣ್ಣವರು ಇದ್ರಲ್ಲ, ಅವ್ರದ್ದೇ ಆಶೀರ್ವಾದ. ಅಂಥ ಶಕ್ತಿ ಅವರು ಅಪ್ಪಾಜಿ. ಒಂಥರ ಸಿದ್ಧಿ ಅಯ್ಯೋ ಸಿದ್ಧಿ ಪಡ್ಕೊಂಬಿಟ್ಟಿದ್ರು ಎಲ್ಲ ಅವರು. ಎಲ್ಲ ದೇವ್ರುಗಳು ಆಲ್ಮೋಸ್ಟ್ ಇದು ಮಾಡ್ತಿದ್ರು. ಮತ್ತು ಇದನ್ನು ಹೇಳ್ತಿದ್ರು ನಮಗೆಲ್ಲ ಅವಾಗ, ಈ ಥರ ನನಗೆ ಲೈಫಲ್ಲಿ 3-4 ಸರಿ ಆಗಿದೆ ಇಂಥ ಸಿಚುವೇಶನ್ಗಳು. ಅದು ಈಗ ನಾವೇನು ವೀರಪ್ಪ ಕಿಡ್ನಾಪ್ ಮಾಡಿದಾನಲ್ಲ, ಇಂಥ ಒಂದು ಪ್ರಾಣ ಹೋಗೋಂಥ ಸಿಚುವೇಶನ್ಗಳು 3-4 ಸರಿ ಆಗಿತ್ತು ನನಗೆ. ಆಗ ನಾನು ರಾಯರನ್ನು ನಂಬ್ಕೊಬಿಟ್ಟಿದ್ದೆ. ಅವ್ರನ್ನ ನಾನು ಸ್ಮರಿಸ್ತಾ ಇದ್ದೆ. ಅವ್ರನ್ನ ಅದೆಲ್ಲ ಜಾಸ್ತಿ ಇದು ಮಾಡೋಕ್ಕೆ ಹೋಗಿಲ್ಲ. ಒಂದ್ಸರಿ ಕಾರ್ದಂತೆ ಶೂಟಿಂಗ್ ಟೈಮಲ್ಲಿ ಇನ್ನೇನೋ ಇದು ಬ್ರೇಕ್ ಫೇಲ್ ಆಗಿ ಪ್ರಪಾತಕ್ಕೆ ಬರಬೇಕಂತ, ಆಗ ರಾಯರನ್ನ ಕೂತ್ಕೊಂಡ್ರಂತೆ. ಎಲ್ಲ ಫುಲ್ ಟರ್ನ್ ಇದರಲ್ಲಿ ಕರ್ವ್ಸ್ಗಳಲ್ಲಿ ಬಂದು ಹಂಗೆ ಬಂದು ಇನ್ನೇನು ಕೆಳಗಡೆ ಹೊಡಿಬೇಕು, ಅಷ್ಟು ದೊಡ್ಡದು ಯಾವುದೋ ಒಂದು ಕಲ್ಲು ಅಂತ, ಅದು ಅಲ್ಲಿ ಕೂಡ ನಿಂತ್ಕೊಡ್ತಿತ್ತು. ಇಲ್ಲ ಯಾರು ಜೊತೆಗಿದ್ರಲ್ಲ, ಆಗ ಕೂತ್ಕೊಂಡ್ರಂತೆ ಅವ್ರಿಗೆ. ಆ ಕಲ್ಲು ಹತ್ರ ಬಂದು ಹೊಡೆದು ನಿಂತ್ಕೊತಂತೆ ಬ್ರೇಕ್ ಫೇಲ್ ಆಗಿದ್ದಕ್ಕೆ. ಇದೆಲ್ಲ ಹೇಳಿದಾಗ ನಮಗೆ
ಹೇಳ್ತೀರ ಅವ್ರನ್ನ ಇದು ಮಾಡಿಕೊಡ್ರಿ, ಸ್ಮರಿಸ್ಕೊಡ್ರಿ ದೇವ್ರ ಮೇಲೆ, ಏನೂ ಆಗಲ್ಲ, ಕರ್ಕೊಂಡು ಹೋಗ್ತಾರೆ. ಸೊ ಅಪಹರಣ ಆದಂತಹ ಸಂದರ್ಭದಲ್ಲಿ ಯಾವ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು, ಅಂದರೆ ಯಾವ ಸಿನಿಮಾದಲ್ಲಿ ಅವರು ಬ್ಯುಸಿ ಆಗಿದ್ರು? ಶಬ್ದವೇದಿ ಮುಗ್ದೋಗಿತ್ತು, ಇದು ರಿಲೀಸ್ ಆಗಿತ್ತು. ಭಕ್ತ ಅಮರೀಷ ಮಾಡಬೇಕು ಅಂತ ಪ್ಲ್ಯಾನಲ್ಲಿದ್ದರು. ಆ ಊರಿಗೆ ಹೋಗಿ ಬಂದ್ಬಿಟ್ಟು ಮಾಡೋಣ ಅಂತ ಇದ್ದಿದ್ದು. ಅದು ಆ ಪಿಕ್ಚರ್ ಪ್ಲ್ಯಾನಲ್ಲಿತ್ತು. ಅದೇ ರೀತಿ ಪಾರ್ವತಮ್ಮ ಗಟ್ಟಿಗಿತ್ತಿ ಅಂತ ಹೇಳ್ಬೋದು, ಆ ಸಂದರ್ಭನ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರಂತೆ. ಅಯ್ಯೋ, ಎಲ್ಲ ವಿಧದಲ್ಲೂ ಭಾಳನೇ ಪವರ್ಫುಲ್ ಅಮ್ಮ ಮಾತ್ರ. ಆ ಒಂದು ಅದೇನು ಆ ಥರ ಶಕ್ತಿ ಇತ್ತು ಅಮ್ಮನಿಗೆ, ಬಾಬಾ ಎಷ್ಟು ಒಂದು ಸಹಿಸ್ಕೊಂಡು ಒಂದು ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ ಅಂತ. ಈ ಕಡೆ ಜನಗಳಿಗೆ ಇದು ಮಾಡಬೇಕು, ಮನೆಯವ್ರಿಗೂ ಸಮಾಧಾನ ಹೇಳಬೇಕು, ತಾವು ಸಮಾಧಾನ ಮಾಡ್ಕೋಬೇಕು, ಆ ನೋವನ್ನು ನುಂಗ್ಕೋಬೇಕು. ಅದು ಅಷ್ಟು ಈಸಿ ಅಲ್ಲ ಅವೆಲ್ಲ, ಭಾಳನೇ ಶಕ್ತಿ ಅಮ್ಮನಿಗೂ. ಅದಕ್ಕೆ ಅಮ್ಮನ ಒಂಥರ ಚಾಮುಂಡೇಶ್ವರಿ ಅಂತಲೇ ಇದು ಮಾಡಿ ಹೇಳ್ತಿದ್ರು ಜನ. ಯಾಕೆಂದರೆ ಅದು ಅಷ್ಟು ಭಾಳ ಕಷ್ಟ ಅದು. ಮದುವೆಯಾಗಿ ಒಂದಷ್ಟು ವರ್ಷಗಳ ಕಾಲ ಆದ್ರೂ ಮಕ್ಕಳಾಗಿರಲಿಲ್ಲ ಅಂತೆ. ಹೀಗಾಗಿ ನೀವು ಇನ್ನೊಂದು ಮದುವೆ ಆಗಿ ಅಂತ ಪಾರ್ವತಮ್ಮ ಅವ್ರು ಯಾವತ್ತಾದ್ರೂ ಹೇಳಿದ್ರಾ? ಅಂದರೆ ಎಲ್ಲೋ ನಾನು ಒಂದು ಕಡೆ ಓದಿದ್ದೆ ಅದನ್ನು, ಹಾಗಾಗಿ ಇದು ನಿಜಾನ ಸುಳ್ಳ ಅಂತ? ಇಲ್ಲ ಸುಳ್ಳು ಆ ಥರ ಎಲ್ಲ ಹೇಳೋಂಗಿಲ್ಲ. ಅದು ಇವರೇ ಅಣ್ಣವರೇನೆ ಲೇಟಾಗಿ ಇದಾಗಿದೆ, ಹುಟ್ಟಿದ್ದಾರೆ ಅವರು. ಅವ್ರ ತಂದೆ ತಾಯಿಗೆ ಅಣ್ಣವರೇ ಲೇಟಾಗಿ ಹುಟ್ಟಿದ್ದಾರೆ. ಮತ್ತು ಹಂಗೆ ಅದು ನ್ಯಾಚುರಲ್ಲಾಗಿ ಶಿವಣ್ಣವ್ರಿಗೆ ಲೇಟಾಗೇ ಆಗಿದೆ ಅದು. ಆವಾಗ ರಾಯರು ಇವ್ರ ಹತ್ರ ಮುತ್ತತ್ತಿಲಿ ಹೋಗ್ಬಿಟ್ಟು ಬೇಡ್ಕೊಂಡು, ಅಣ್ಣವ್ರ ತಂದೆ ತಾಯಿ ಹೋಗಿ ವ್ರತ ಮಾಡಿ ಆಗ ಅಲ್ಲಿ ಮಗು ಅವ್ರಿಗೆ ಇದಾಗಿ ಅಲ್ಲಿಂದ ಬಂದಮೇಲೆ, ಯಾತ್ರೆ ಮಾಡಿ ಮುಗಿಸ್ಕೊ ಬಂದಮೇಲೆ, ಅದಕ್ಕೆ ಅವ್ರಿಗೆ ಮುತ್ತಪ್ಪ ಅಂತ ಕಟ್ಟಿರೋದು, ಮುತ್ತರಾಜ ಅಂತ ಕಟ್ಟಿರೋದು. ಮುತ್ತೈತರಾಯಿನ ವರಪ್ರಸಾದದಿಂದ ಬಂದಿರೋದು. ಸೊ ಹಂಗೇನು ಇವ್ರಿಗೂ 4-5 ವರ್ಷ ಆಗಿರಲಿಲ್ಲ, ಅಪ್ಪಾಜಿಗೆ ಅವ್ರಿಗೂ. ಇಲ್ಲ ಆ ಥರದ್ದೇನು ಹೇಳಿಲ್ಲ ಯಾವಾಗೆಲ್ಲ. ಹೌದು, ದೇವರೇ ನಮಗೆ ಕರ್ಕೊಂಡು ಹೋಗೋದಕ್ಕೆ. ಅಂದರೆ ಅವರು ಎಲ್ಲನೂ ತಿಳ್ಕೊಂಬಿಟ್ಟಿದ್ರು, ಹೆಂಗೆ ಜೀವನ ಏನು ಅನ್ನೋದನ್ನ ತುಂಬಾ ಅರ್ಥ ಮಾಡ್ಕೊಂಡಿದ್ರು. ಈ ದುಡ್ಡಿನ ವಿಚಾರ ಯಾವ ರೀತಿ, ಸೇವಿಂಗ್ಸ್ ಯಾವ ರೀತಿ ಮಾಡ್ತಿದ್ರು, ಖರ್ಚನ್ನು ಹೇಗೆ ಮಾಡ್ತಿದ್ರು? ಅದೆಲ್ಲ ಅಮ್ಮನೇ ಮಾಡ್ತಿದ್ರು. ಅಪ್ಪಾಜಿ ಅವರು ಯಾವತ್ತೂ ₹1 ಜೇಬಲ್ಲಿ ಇಟ್ಕೊಂಡಿಲ್ಲ. ಅವರು ಬರೀ ಪಂಚೆ ಶರ್ಟ್, ಬಿಳಿ ಶರ್ಟ್. ಅದನ್ನು ಪಂಚೆ ಶರ್ಟ್ ತಗೊಂಡು ನಮ್ಗೆ ಹಿಡ್ಕೊಂಡು ಏನೇ ಮಾಡ್ತಾನೆ ಅಂದರೆ ಇಡೀ ಕರ್ನಾಟಕನೇ ಆಡಾಡ್ಸ್ಬಿಟ್ಬಿಟ್ಟ. ಆ ಪಂಚೆಗೆ ಎಷ್ಟು ಶಕ್ತಿ ಇದೆ ಅಂತ ಅವ್ರಿಗೆ ಅದು ಇದು ಗೊತ್ತಿಲ್ಲ. ಹಾಗೆ ಅವರು ಯಾವತ್ತೂ ದುಡ್ಡು ಇಟ್ಕೊಂಡೇ ಇಲ್ಲ. ಅದು ಸ್ಟಾರ್ಟಿಂಗಲ್ಲಿ ಒಂಥರ ಆಗ್ಬಿಡ್ತಂತ ಅವ್ರಿಗೆ. ಏನು ಬರೀ ನಮಗೆ ಜೀವನಕ್ಕೆ ಸಿಕ್ಕಿದ್ರೆ ಸಾಕಪ್ಪ ಅನ್ನೋ ಥರ ಬಂದಾಗ ಹಂಗೆ ಆಗ್ತಾ ದುಡ್ಡು ಬಂದ್ಬಿಟ್ರು. 1,000, 2,000, 5,000, 10,000, ಒಂದು ₹100, ₹10 ಇಲ್ಲದ ಟೈಮಲ್ಲಿ ಅವ್ರಿಗೆ ಅದನ್ನು ಇದು ಮಾಡ್ಕೊಳಕ್ಕಾಗಿಲ್ಲ, ಮ್ಯಾನೇಜ್ ಮಾಡೋಕ್ಕಾಗಿಲ್ಲ. ಆಗ ಬೇಡ ಅಂತ ಬಿಟ್ಬಿಟ್ರು. ಅವಾಗ ಎಲ್ಲ ಅಮ್ಮನಿಗೆ ವಹಿಸ್ಬಿಟ್ರು. ನೀವು ಕಾಡಲ್ಲಿ ಇರಬೇಕಾದ್ರೆ ಒಂದು ಫೋನ್ ಕಾಲ್ ಇರ್ಬೋದು, ಪತ್ರ ಬರ್ತಾ ಇದ್ವಾ ಏನು ಅಂತ? ಪತ್ರ ಬರ್ತಾಯಿತ್ತು. ಪತ್ರ ಅಂದರೆ ಮನೆಯಿಂದ, ಅಂದರೆ ಇವರು ಅದೇ ನಕೀರನ್ ಬರೋರಲ್ಲ, 10 ಡೇಸ್ಗೆ ಒಂದು ಸ್ವಲ್ಪ 5 ಸಾರಿ ಬಂದು ಆಗಲಿಲ್ಲ, ಓಕೆ ಮಾಡೋಕ್ಕಾಗಿಲ್ಲ, ಅದು ಡಿಲೇ ಆಗ್ತಾಯಿದೆ ಅಂದ್ಬಿಟ್ಟು ಆಮೇಲೆ ನೆಡುಮಾರನ್ ಅಂತ ಬಂದರು. ಅವ್ರು ಬಂದಮೇಲೆ ನಮಗೆ ಇದಾಯಿತು. ಅವ್ರ ಥ್ರೂ ಫೋಟೋಸ್ ಬರೋದು, ಮತ್ತು ಇದು ಲೆಟ್ರ್ಗಳು ಬರೋದು, ಮತ್ತು ಅಮ್ಮ ಎಲ್ಲ ಇದು ರೇಡಿಯೋದಲ್ಲಿ ಮಾತಾಡೋದು ಬಂದಿದೆ. ನನಗೆ ನಮ್ಮ ಮನೆಯಿಂದ ನಮ್ಮ ತಾಯಿ ಮತ್ತು ವೈಫ್ ಎಲ್ಲ ಮಾತಾಡಿದ್ರು. ಅದು ರೇಡಿಯೋದಲ್ಲೇ ಟೆಲಿಕಾಸ್ಟ್ ಮಾಡಿದ್ರು. ನಮಗೆ ಅದು ರೇಡಿಯೋದಲ್ಲಿ ಸಿಗ್ತಾಯಿತ್ತು. 108 ದಿನ ಜೊತೆಗಿದ್ದ ಮೇಲೆ ವೀರಪ್ಪನ್ ಯಾವತ್ತಾದರೂ ಮನಬಿಚ್ಚಿ ಯಾವತ್ತಾದರೂ ಮಾತಾಡಿದ್ರ ಅಣ್ಣವ್ರ ಹತ್ರ? ಅಥವಾ ಅಣ್ಣವರು ಅವರ ಜರ್ನಿ ಇರಬಹುದು, ಏನೋ ಕ್ಯಾಶುವಲ್ ಆಗಿ ಒಂದು 5-10 ನಿಮಿಷ ಕೂತ್ಕೊಂಡು ಮಾತಾಡೋದು? ಯಾವಾಗಲೂ ಜೊತೆಲೇ ಇರ್ತಿದ್ದ. ಎಲ್ಲ ಪ್ರತಿಯೊಂದು ಹೇಳ್ಕೋಬೇಕು. ನನಗೆ ಹಿಂಗಾಯಿತು, ಹಿಂಗೆ ಮಾಡ್ದೆ ಎಲ್ಲ ಅವ್ರ ಸ್ಟೋರಿ ಎಲ್ಲ ಹೇಳ್ಕೊತಿದ್ದ. ಬಂದು ಹಿಂಗೆ ಆಗೋಯ್ತು, ಬರೀ ಜೀವನ ಮಾಡೋಕ್ಕೆ ನಾನು ಬಂದದ್ದು ಕಾಡಿಗೆ, ಹಾಗೆ ತಿರುವು ತಗೊಂಡು ಒಂದಕ್ಕೊಂದು ಡೆವಲಪ್ ಆಗಿ ಹಿಂಗೆ ಆಗ್ಬಿಡ್ತು. ಇಲ್ಲ ನಾನು ಊರಲ್ಲಿ ಆರಾಮಾಗಿರ್ತಿದ್ದೆ, ಜಮೀನಿ ಮೇಲೆ ಮಾಡ್ಕೊಂಡು ಹೋಗ್ತಿದ್ದೆ. ಆಗ ನೋಡಪ್ಪ, ಯಾರು ಕಷ್ಟ ಇರ್ತಿರಲಿಲ್ಲ, ಎಲ್ಲರೂ ಕಷ್ಟ ಇದ್ದೇ ಬಂದಿರೋದು, ನಾವು ಕಷ್ಟದಿಂದ ಬಂದಿರೋದು. ಹಂಗಂದ್ಬಿಟ್ಟು ಎಲ್ಲರೂ ಗನ್ನೆತ್ಕೊಂಡು ನಿಂತ್ಕೊಬಿಟ್ರೆ ಪ್ರಪಂಚ ಎಲ್ಲಿರ್ತದೆ? ಅದ್ರ ಬೇರೆ ಕೆಲಸಗಳು ಎಷ್ಟು ಕೆಲಸ ಇಲ್ಲ, ಮಾಡ್ಕೊಂಡು ಬರೀ ಈ ಕಾಡಲ್ಲೇ ಇರಬೇಕು, ನೀನು ಇಲ್ಲೇ ಬೇಟೆ ಆಡ್ಕೊಂಡೇ ಇರಬೇಕು ಅಂತ ಏನು ಇಲ್ಲವಲ್ಲ. ಹೊರಗಡೆ ಪ್ರಪಂಚದಲ್ಲಿ ಬದುಕ್ಬೋದಾಯಿತು ಎಷ್ಟು ಈಗ ಅದನ್ನು ಒಂದು ಹೇಳಿದ್ರು ಅವನಿಗೆ,
ಇವಳು ಪೂಲನ್ ದೇವಿ, ಅವಳು ಭಾಳ ದೊಡ್ಡ ಇವಳು. ಅವಳು ಅಂಥವಳೇ ಈಗ ಬಿಟ್ಬಿಟ್ಟು ಜೈಲಲ್ಲಿ ಸರೆಂಡರ್ ಆಗಿ ಜೈಲಲ್ಲಿ ಅನುಭವಿಸಿ ಶಿಕ್ಷೆನ ಅದು MP ಎಲ್ಲ ಆಗಿ ಆ ಲೆವೆಲ್ಗೆ ಬಂದಿಲ್ವ ಅವಳು. ಪಶ್ಚಾತ್ತಾಪ ಮುಂದೆ ಯಾವುದೂ ಇದಿಲ್ಲ, ಬಂದು ಹೇಳ್ಕೊಂಡ್ರೆ ಆಗುತ್ತಮ್ಮ ಅಂದರೆ ಅದು ಅವನು ಅಷ್ಟು ಇದು ಮಾಡ್ತಿರ್ಲಿಲ್ಲ. ಇಲ್ಲ ನನಗೆ ಶೂಟ್ ಮಾಡಿಬಿಡ್ತಾರೆ ಆ ನಂಬಿಕೆ ನಂಬಿಕೆ ಇಲ್ಲ. ಈಗ ಹೊರಗೆ ಬರ್ತೀವಿ ಅನ್ನೋಂಥ ಭರವಸೆ ಯಾವಾಗ ಬರೋಕ್ಕೆ ಶುರುವಾಯಿತು ನಿಮಗೆ? ಟೋಟಲ್ಲೇ ಬರೋ ದಿನವರೆಗೂ ಇಲ್ಲ ನನಗೆ. ಅಂದರೆ 5 ಟೈಮ್ಸ್ ಬರುವಾಗಲೂ ಹೇಳೋನು, ಬಂದ ತಕ್ಷಣ ಏನೋ ಫಸ್ಟ್ ಟೈಮ್ ಬಂದಾಗ ಅಯ್ಯ ಈಗೇನೋ ಮುಗಿದೋಯ್ತು, ಮಾತುಕತೆ ನಡೀತಾ ಇದೆ, ಬೆಳಗ್ಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ. ಪುನಃ ಒಂದಿನ ಇರೋನು ಅದೇ ನಾಳೆಗೆ ಅಯ್ಯ ಮುಗಿದಿಲ್ಲ, ತುಂಬ ಸಲ ಕ್ಯಾನ್ಸಲ್ ಆಗಿದೆ. 5 ಸರಿ ಆಗ್ಬಿಡ್ತು ಅದು. ಅಂದರೆ 2 ತಿಂಗಳು ಆಗ್ಬಿಡ್ತದೆ ಕೆಲಸ. ನಮಗೆ ಆ ಹೋಪೇ ಹೊರಟೋಗ್ಬಿಡ್ತು. ಇನ್ನು ಹೋಗ್ತೀವೋ ಹೋಗಲ್ವೋ ಅನ್ನೋ ಥರ ಆಗ್ಬಿಡ್ತು. ಕೊನೆಗೆ ಹೆಂಗೋ ಒಂದು ತೀರ್ಮಾನಕ್ಕೆ ಬಂದಿದ್ದಾಯಿತು. ಆ ಖುಷಿ ಹೇಗಿತ್ತು ನಿಮಗೆ? ಹೊರಗೆ ಬರ್ತಿದ್ದಂಗೆ ಆ ಖುಷಿ ಹೇಗಿತ್ತು? ಅಯ್ಯೋ ಅದು ಹೇಳೋಕ್ಕಾಗ್ತಾಯಿಲ್ಲ ಬಿಡಿ. ಲಾಸ್ಟಲ್ಲಿ ಅಲ್ಲಿ ಬಣ್ಣಾರಿ ದೇವಸ್ಥಾನ ಬರುತ್ತೆ, ಸತ್ಯಮಂಗಲ ಕಾಡಿ ಫಾರೆಸ್ಟಲ್ಲಿ ಇದ್ದದ್ದು ನಾವು. ಅಲ್ಲಿ ಬಂದ್ಬಿಟ್ಟು ಒಂದು ಹಳ್ಳದಲ್ಲಿ ನಿಂತಿದ್ವಿ. ಇವತ್ತು ನಾವು ಆ ಕಡೆ ಹೋದ್ರೆ ಅಲ್ಲಿ ನಿಂತ್ಕೊಂಡು ನೋಡ್ತೀನಿ ಅದನ್ನು. ನಮ್ಮನ್ನ ಬಿಟ್ಟನಲ್ಲ ಆ ಜಾಗ ಎಲ್ಲ, ಹಿಡ್ಕೊಂಡು ಹೋದ ಜಾಗ, ಬಿಟ್ಟಿದ್ದ ಜಾಗ ಎಲ್ಲ, ಅದು ನೋಡಿದ್ರೆ ಒಂಥರ ನಮಗೆ ಕಂಪನ ಆಗುತ್ತೆ. ಅಲ್ಲಿ ಅದು ಬಣ್ಣಾರಿಯಮ್ಮನ ದೇವಸ್ಥಾನದ ಮುಂದೆ ಒಂದು ಹಳ್ಳ ಬರ್ತದೆ, ಅಲ್ಲಿವರೆಗೂ ಬಂದರು ಅವರೆಲ್ಲ. ಬಂದ್ಬಿಟ್ಟು ಆಗ ಇಲ್ಲಿ ಒಂದು ಇದು ವ್ಯಾನ್ದು ವೆಹಿಕಲ್ ಅರೇಂಜ್ ಮಾಡಿದರು ಇವರು. ಆಮೇಲೆ ಒಂದು ಕತ್ಲೆ 6-6:30 7 ಗಂಟೆ ಆದಮೇಲೆ ಬಿಟ್ಟಿದ್ದು. ಅಂದರೆ ಆ ಕಾಡಿಂದ ಅಲ್ಲಿಂದ ಬರೋವರೆಗೆ 6:30 ಆಯಿತು. ಸೊ 7 ಗಂಟೆ ಮೇಲೆ ಕತ್ಲೆ ಆದಮೇಲೆ ಹೋಗಿ ಅಂತ ಹೇಳಿದ್ದು. ಆಮೇಲೆ ಕತ್ಲೆ ಆದಮೇಲೆ ಆ ವೆಹಿಕಲ್ ಬರ್ತಾ ಇದ್ದಲ್ಲ ಅದನ್ನು ಬಂದು ಕೂತ್ಕೊಂಡ್ವಿ ನಾವು. ಆ ಕೂತ್ಕೊಂಡಾಗ ನಮಗೆ ನಿಜಾನ ಇದು ಸುಳ್ಳ ಅಂತ ಬಂದಿತ್ತು. ಅಂದರೆ ಇವರು ಅರೇಂಜ್ ಮಾಡಿದ್ದು, ಯಾರು ನೆಡುಮಾರನ್ ಅಂದ್ರಲ್ಲ, ಅವರು ತರಿಸಿದ್ದಾರೆ ಅಲ್ಲಿ. ಆ ಜಾಗಕ್ಕೆ ಬಂದು ನಿಂತ್ಕೊಂಡ್ವಿ. ಅಲ್ಲಿವರೆಗೂ ಬಂದರು ಅವರು, ರೋಡ್ವರೆಗೂ. ಆಮೇಲೆ ಬಿಟ್ಬಿಟ್ಟು ಹಿಂಗೆ ವಿಶ್ ಮಾಡ್ಬಿಟ್ಟು ಅವ್ರ ಫಾರೆಸ್ಟ್ಗೆ ಹೊರಟೋಗ್ಬಿಟ್ರು ಒಳಗಡೆ. ನಾವು ಹಿಂಗೆ ಕಾರಲ್ಲಿ ಬಣ್ಣಾರಿ ಅಮ್ಮನ್ನದೇ ಸತ್ಯಮಂಗಲ ಫಾರೆಸ್ಟ್. ಅಂದರೆ ಬರೀ ಸತ್ಯಮಂಗಲ ಫಾರೆಸ್ಟೇ ಅದು, ಬಟ್ ಅದು ಹರಡ್ಕೊಬಿಟ್ಟಿದೆ, 1000 ಕಿಲೋಮೀಟ್ರ್ ಇದೆ ಅದು. ನಾವು ಒಂದು ಸುಮಾರು ಡೈಲಿ ಚೇಂಜ್ ಮಾಡ್ತಾಯಿದ್ರು. ದಿನ ಜಾಗ ಚೇಂಜ್ ಮಾಡ್ತಿದ್ರು. ಒಂದೊಂದು ಸಾರಿ ವಾರ ಎಲ್ಲ ಇದ್ದೀವಿ, 8 ದಿನ 10 ದಿನ ಎಲ್ಲ ಇದ್ದೀವಿ. ಬಟ್ ಒಂದೊಂದು ದಿನ 2 ಜಾಗ ಚೇಂಜ್ ಮಾಡ್ಬಿಡೋಣ. 2 ದಿನ ಇಲ್ಲಿದ್ದಾಗ ಇಲ್ಲ ಹೋಗೋಣ ದಿಢೀರ್ ಅಂತ. ಅವನ ಮೈಂಡ್ ಹೆಂಗೆ ಫಿಕ್ಸ್ ಮಾಡ್ತಾನೆ ಹಂಗೆ. ಏನೋ ಒಂದು ಸೂಚನೆಗಳಿರ್ತವೆ ಅವನಿಗೆ. ಆಮೇಲೆ ಅವನು ಒಂದು ಹೇಳ್ತಿದ್ರು ಅಪ್ಪಾಜಿ ಅವನಿಗೆ, ಅವನು ದೊಡ್ಡ ಸಾಧನೆ ಮಾಡಿ ಹಿಂಗೆ ಬಂದಿರೋದು. ಇಲ್ಲಾಂದರೆ ಅವನು ಅಷ್ಟು ಯಾವನು ಬಡ್ದಾಕ್ಬಿಡೋರು ಯಾವಾಗ ಅವನಿಗೆ ಏನೋ ಒಂದು ಶಕ್ತಿ ಪಡ್ಕೊಂಡಿದ್ದಾನೆ ಕಣೆ ಅವನು. ಅದು ಈ ವನದೇವತೆನೇ ಏನೋ ಧ್ಯಾನ ಮಾಡಿ ತಗೊಂಡಿದ್ದಾನೆ. ಅದನ್ನು ಕೇಳಿಸ್ಕೊಬಿಟ್ಟು ಹತ್ರಕ್ಕೆ ಬಂದು ಕೂತ್ಕೊಂಡ. ಅವೆಲ್ಲ ಹೇಳ್ತಾನೆ ಅವನು. ಅಯ್ಯ ಹೌದಯ್ಯ, ನಾನು ಈ ಥರ ತಪಸ್ಸು ಮಾಡಿದ್ದೀನಿ, 48 ದಿನ 48 ದಿನ ವ್ರತ ಇದ್ದೀನಿ, ಇದ್ದು ನನಗೂ ಬಳೆ ಎಲ್ಲ ಇದೆ, ಕೈಯಲ್ಲಿ ಹಾಕ್ಕೊಂಡಿದ್ದೀನಿ, ಅದರಿಂದ ನಾನು ಯಾರಿಗೂ ಸಿಗಲ್ಲ, ಕಾಣೋದಿಲ್ಲ, ಇರಲೂಬಹುದು, ಹೇಳೋಕ್ಕಾಗಲ್ಲ. ಈ ಥರ ಎಲ್ಲ ಘಟನೆಗಳಾಗಿದೆ. ಹೇಗೆ ಅಂದರೆ ಈಗ ಅಪಹರಣ ಆದಮೇಲೆ ಇನ್ನೇನು ರಿಲೀಸ್ ಆಗ್ತಿದ್ದೀರಾ ಅನ್ನೋವಂಥದ್ದು ಬೇಡಿಕೆನೆಲ್ಲ ಪೂರೈಸಿದ ಮೇಲೆ ಅವ್ರು ರಿಲೀಸ್ ಮಾಡಿದ್ದ ಹೇಗೆ ಅಂತ. ಬಟ್ ಅದು ಇಲ್ಲ, ಯಾವುದು ಬೇಡಿಕೆಗಳು ಅಷ್ಟು ಇದಾಗಿಲ್ಲ ಅವನಿಗೆ. ಅದೇ ಇವರೆಲ್ಲ ಬಿಟ್ಟು ರಿಲೀಸ್ ಮಾಡಿದ್ದಾರೆ. ಅವ್ರು ನೆಡುಮಾರನ ಮೇಲೆ ತುಂಬ ಇದ್ದಿತ್ತು, ಹೋಪಿತ್ತು ಅವ್ರಿಗೆ. ನೋಡಪ್ಪ ಹಿಂಗೆ ಇಟ್ಕೊಂಡ್ರೆ ತೊಂದರೆ ಆಗ್ತದೆ, ಸ್ಟೇಟ್ಗೂ ಬಾರ್ಡ್ರಲ್ಲಿ ಭಾಳ ಗಲಾಟೆ ಆಗುತ್ತೆ. ಆಮೇಲೆ ಎಷ್ಟು ದಿನ ಆಯಿತು ನೀನು, ಏನೋ ಒಂದು 10 ದಿನ 15 ದಿನ ಇಟ್ಕೊಂಡು ಕೆಲಸ ಮುಗಿಸ್ಕೋತಾರೆ. ಇದು ಅಷ್ಟು ಈಸಿಯಾಗಿ ಮುಗಿಯೋದಲ್ಲ. ಆಮೇಲೆ ಬೇಕು ಅಂತ ಎಳಿತಾವ್ರೆ ಇವೆಲ್ಲ. ಪಾಲಿಟಿಕ್ಸ್ ಎಂಟ್ರಿ ಆಗ್ಬಿಟ್ಟಿದೆ ಇಲ್ಲಿ. ನಾನು ಇದನ್ನು ಮಾಡಿಸ್ಕೊಡ್ತೀನಿ, ನಾವು ರಿಲೀವ್ ಮಾಡು, ಇಲ್ಲಾಂದ್ರೆ 2 ಸ್ಟೇಟ್ಗೂ ತೊಂದರೆ ಆಗ್ತದೆ, ಬಾರ್ಡ್ರಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ ಆಗುತ್ತೆ, ಅದನ್ನು ನೀನು ಇದು ಮಾಡ್ಕೋತೀಯಾ ಅಂತೆಲ್ಲ ಅವ್ನಿಗೆ ಸಮಾಧಾನ ಮಾಡಿದ್ರು. ಆಮೇಲೆ ಅವ್ರ ಮೇಲೆ ಅವ್ನಿಗೆ ತುಂಬ ನಂಬಿಕೆ ಇತ್ತು. ಆಮೇಲೆ ಮಾಡಿದ್ದಾರೆ, ಯಾವುದು ಅವ್ನ ಡಿಮಾಂಡ್ ಸುಮಾರು ಇದು ಮಾಡಿಕೊಟ್ಟಿದ್ದಾರೆ. ನೀರು ರೆಗ್ಯುಲರ್ ಹೋಗ್ತಾ ಬಿಡ್ತಿದ್ರೆ ಸುಮ್ಮನೆ ಅದೊಂದು ತಂದಿರೋದು ಅಷ್ಟೇ. ಅವನಿಗೆ ಮೇಯ್ನ್ ಯಾವುದು ಬೇಕಾಗಿರಲ್ಲ. ಅಲ್ಲಿ ಜೈಲಲ್ಲಿ ಇದ್ರಲ್ಲ, ಒಂದು 20 years ಇದ್ರಂತೆ ಅವರು, ಕೊಳಿತಾ ಇದ್ದಾರೆ ಅವರು. ಅದನ್ನು ಬಿಟ್ಟು ಅಲ್ಲೇ ಬಿಟ್ಬಿಟ್ರು. ಅದೇ ಮೇನ್ ಇದ್ದದ್ದು. ಅವರೆಲ್ಲ ಬಿಡುಗಡೆ ಮಾಡಿದ್ರು, ಅವ್ರಿಗೆಲ್ಲ ರಿಲೀಸ್ ಮಾಡಿದ್ರು. ಅವರೆಲ್ಲ 70-80 years ಆಗ್ಬಿಟ್ಟಿದೆ, 20 years ಮೇಲೆ ಆಗಿದೆ ಅವ್ರಿಗೆಲ್ಲ. ಅದರಿಂದ ಸ್ವಲ್ಪ ಮನಸ್ಸು ತಗೊಂಡು ಬಿಟ್ಬಿಟ್ರು.
ಮತ್ತು ಈ ಇದ್ರದ್ದು ತಿರುವಳ್ಳುವರ್ ಶಾಲೆ ಇವೆಲ್ಲ ಮಾಡಿದ್ರಲ್ಲ, ಓಪನ್ ಮಾಡಿದ್ರು. ಸುಮಾರು ಆಗಿದ್ದಾವೆ ಡಿಮಾಂಡ್ಸ್ಗಳು, ಕ್ಲಿಯರ್ ಆಗಿಬಿಟ್ಟು ಮಾಡಿಕೊಟ್ಟಿದ್ದಾವೆ. ಈಗ ಒಂದೇ ದಿನ ನೀನು ಇದೇ ಸೋಫಾ ಮೇಲೆ ಕೂತ್ಕೊ ಅಂತ ಹೇಳಿದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನು ಮಾಡೋದು, ಟೈಮ್ ಪಾಸ್ ಹೇಗೆ ಮಾಡೋದು ಅನ್ನೋದೇ ಗೊತ್ತಾಗೋದಿಲ್ಲ, ಹುಚ್ಚರು ಹಿಡ್ದಂಗೆ ಆಗ್ಬಿಡುತ್ತೆ. ಸೊ ನೀವೆಲ್ಲ ಹೆಂಗೆ ಟೈಮ್ ಪಾಸ್ ಮಾಡಿದ್ರಿ, ಹೆಂಗೆ ದಿನ ಕಳೀತಿದ್ರಿ? ಅದೇ ದೊಡ್ಡ ಶಿಕ್ಷೆ ಅಲ್ಲಿ. ಅದರಂಥ ಶಿಕ್ಷೆ ಯಾವುದಿಲ್ಲ. ಇವತ್ತು ನಾವು ಅಷ್ಟು ಈಸಿಯಾಗಿ ಹೇಳ್ಬಿಡ್ತೀವಿ, ಅವತ್ತು ಅನುಭವಿಸಿದ್ದೀವಿ. ಈಗ ನೆನೆಸ್ಕೊಂಡ್ರೆ ಏನೋ ಒಂದು ಖುಷಿ ಆಗುತ್ತೆ. ಅಯ್ಯೋ ನಾವು ಹಂಗೆ ಯಾರಿಗೂ ಸಿಗ್ದಿದಂಥ ಇದು. ಯಾಕೆಂದರೆ ಲಾಸ್ಟ್ ಬಂದಾಗ ನಾವು ಒಂದು ಇದಕ್ಕೆ ಬಂದ್ವಿ, ಫಾರೆಸ್ಟ್ ಗೆಸ್ಟ್ ಹೌಸ್ಗೆ ಹಾಲ್ಟ್ ಮಾಡಿದ್ವಿ. ಅದೇ ನಾಳೆಗೆ ಅಮ್ಮ, ಅಪ್ಪು ಮತ್ತು ನಾಗಮ್ಮವರೆಲ್ಲ ಬಂದರು. ಅಪ್ಪು ನನ್ನ ಫಸ್ಟ್ ಅವತ್ತು ಸೈಡ್ ಕರ್ಕೊಂಡೋಗ್ಬಿಟ್ಟ. ಬೆಳಗ್ಗೆನೆ ಬಂದ್ಬಿಟ್ಟು ಎಲ್ಲ ಫುಲ್ ಕಂಪ್ಲೀಟ್ ಸ್ಟೋರಿ ಹೇಳ್ಕೊಂಬಂದೆ. ಹಿಂಗೆ ಆಯಿತು. ಹಾಗೆ ಅವ್ನಿಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ತಬ್ಬಿಡ್ಕೊಬಿಟ್ಟ, ನಮಗೆ ಸಿಕ್ಲಿಲ್ವಲ್ಲ ಇದು ನಮ್ಮ ಅಪ್ಪಾಜಿ ಜೊತೆಗೆ, ಇಂಥ ಕಷ್ಟದಲ್ಲಿರೋ ನಿನಗೆ ಸಿಕ್ಬಿಡ್ತಲ್ಲ, ಗ್ರೇಟ್ ಕಣ ನಿಜವಲ್ಲ ನೀನು ಅಂದ್ಬಿಟ್ಟು. ಅದೆಲ್ಲ ಒಂಥರ ನೆನೆಸ್ಕೊಂಡ್ರೆ, ಯಾಕಂದರೆ ಅದಂಥ ಕಷ್ಟ ಅಲ್ಲಿ. ಆ ಸೊಳ್ಳೆಗಳೇನು, ಮಳೆ ಬಂದ್ಬಿಡೋದು. ಸರಿ ಟೆಂಟ್ ಹೊಡೆದಿರೋರಲ್ಲ, ಏನು ಸಿಟಿನಲ್ಲೇ ಮನೆಗಳಲ್ಲೇ ಬಂದ್ಬಿಡ್ತದೆ ನೀರು. ಕಾಡಲ್ಲಿ ಏನು ಕೇಳಂಗೆ ಇಲ್ವಲ್ಲ, ಮಲಗಿದ್ರೆ ಒಳಗಡೆ ಬಂದ್ಬಿಡೋದು ನೀರು. ಇದೆಲ್ಲ ಹೊಡಿತಿದ್ರು, ಟ್ರಂಚೆಲ್ಲ ಹೊಡಿಯೋರು, ತುಂಬ್ಕೊಂಬಂದ್ಬಿಡೋದು ಒಳಗಡೆ. ಎದ್ದು ಕೂತ್ಕೋತಾ ಇದ್ವಿ. 24 hours ಸೊಳ್ಳೆಗಳು ಕಚ್ಚವು ಒಂದೊಂದು ಏರಿಯಾ. ಎಲ್ಲ ಏರಿಯಾದಿಲ್ಲ, ಒಂದೊಂದು ಕಡೆ ತುಂಬಾ ಹಿಂಸೆ. ಇವಾಗ ಯಾವಾಗ ಸಾಯ್ತೀವಿ ಅನ್ನೋದು ಗೊತ್ತಿಲ್ಲ, ಇವಾಗ ಇರ್ತೀವೋ ನಾಳೆ ಇರಲ್ವೋ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಮನ್ಸು ಹೆಂಗಿರುತ್ತೋ ವೀರಪ್ಪಂದು ಆ ಭಯ. ತುಂಬಾ ಫ್ಲಕ್ಚುಯೇಷನ್ ಇತ್ತು, ಅದು ಇದಿತ್ತು. ಒಂದು ಸ್ವಲ್ಪ ಹೋಪ್ ಇತ್ತು, ಇವನು ಏನು ಮಾಡಲ್ವೇನೋ. ಯಾಕೆಂದರೆ ಅವನು ನಮಗೆ ಅವರು ಗ್ಯಾಂಗಲ್ಲಿರೋರು ಹೇಳೋರು, ಕಿಡ್ನ್ಯಾಪರ್ ಜೊತೆ ಮಲಗ್ತಾನೆ ಇರಲಿಲ್ಲ ಅವನು. ಅದೊಂದು ಮೈಂಡ್ ಬಂತು ನಮಗೆ. ಏನು ನಮ್ಮ ಜೊತೆ ಮಲಗ್ತಾನೆ ಅಂದರೆ ನಮ್ಮ ಮೇಲೆ ಸ್ವಲ್ಪ ಇದಿದ್ದಾನಪ್ಪ ಇವನು. ಅಣ್ಣವ್ರ ಕಡೆ ತುಂಬ ಇದಿತ್ತು, ಅವನಿಗೆ ಗೌರವ ಇತ್ತು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದೇನೋ ಇದಾಯಿತು. ಮತ್ತು ಅದೇ ಜನಗಳ ಪ್ರೀತಿ ವಿಶ್ವಾಸ ನಮಗೇನು ತೋರಿಸೋರಲ್ಲ, ಪೂಜೆ ಪುನಸ್ಕಾರ, ಅದು ಆ ಎಫೆಕ್ಟು ಇರ್ಬೋದು. ಏನು ತೊಂದರೆ ಆಗಿ ಬಂದಿದ್ದೀವಮ್ಮ ಅಷ್ಟೇ. ವೆಯ್ಟ್ ಲಾಸ್ ಏನಾದರೂ ಆದ್ರ ಅಣ್ಣವರು ಜೊತೆಗೆ ನೀವು ಎಲ್ಲ ವೆಯ್ಟ್ ಲಾಸ್ ಏನಾದರೂ ಆದ್ರ? ನಮಗೇನು ಹಂಗೆ ಅನಿಸ್ತೇ ಇಲ್ಲ, ಏನು ಇದಾಗಲಿಲ್ಲ, ಏನು ತೊಂದರೆ ಆಗಲಿಲ್ಲ. ಏಕೆಂದರೆ ಅಪ್ಪಾಜಿನೇ ದೇವರಲ್ಲ, ಅವ್ರ ಜೊತೆಗೆ ಇರೋದಕ್ಕೆ ಸ್ವಲ್ಪ ನಮಗೆ ಏನೋ ಅನ್ನಿಸ್ಲೇ ಇಲ್ಲ. ರಾಯರ ಮೇಲೆ ಆಡಿದ್ದಾರೆ. ಜಾಸ್ತಿ ಇಲ್ಲ, 1-2-3 ಸಾರಿ ಆಡಿದ್ದಾರೆ. ರಾಯರ ಹಾಡಿನ ಆಡ್ತಾಯಿದ್ದು. ಅಲ್ಲಿ 2 ಬುಕ್ ಬಂದಿತ್ತು. ಅಂದರೆ ಒಂದು ಫಸ್ಟೆಲ್ಲ ಇಲ್ಲ, ಒಂದೂವರೆ ತಿಂಗಳು 2 ತಿಂಗಳು ಆದಮೇಲೆ 2 ಬುಕ್ ಬಂತು. ಒಂದು ರಾಮಕೃಷ್ಣ ಪರಮಹಂಸರದ್ದು ಒಂದು, ಮತ್ತು ಇಸ್ಕಾನ್ ಇದ್ರದ್ದು ಒಂದು ಬುಕ್. ನಾನು ಇಸ್ಕಾನ್ದಲ್ಲಿ ಓದ್ತಾಯಿದ್ದೆ ನಾನು, ಅವರು ರಾಮಕೃಷ್ಣ ಪರಮಹಂಸದ್ದು ಓದ್ತಾಯಿದ್ರು. ಸ್ವಲ್ಪ ಹೊತ್ತು ಓದೋದು, ಮಲಗೋದು, 24 hours ಮಲಗೋದು, 24 hours ಎಚ್ಚರ ಇರೋದು. ಯಾವಾಗಲೂ ಇದ್ದೇ ಇಲ್ಲ, ಯಾವಾಗೂ ಇದಿಲ್ಲ, ಆ ಥರ ಇತ್ತು. ಹಾಂ, ಮಾತುಕತೆ ಮಾತಾಡಬೇಕಾದ್ರೆ ಇಂತಿಂಥ ವಿಚಾರಗಳನ್ನು ಮಾತಾಡಬಾರ್ದು ಅಂತ ಏನಾದರೂ ನಿಮ್ಮ ರಿಸ್ಟ್ರಿಕ್ಷನ್ಸ್ ಇತ್ತಾ? ಇಲ್ಲ, ಆ ಥರ ಏನಿಲ್ಲ. ಅಂದರೆ ಜೋರ ಮಾತಾಡಬೇಡಿ ಅಂತ ಹೇಳ್ತಿದ್ದ. ಅಂದರೆ ಅವನಿಗೆ ಆಗಲೂ ಒಂದು ಮೈಂಡಲ್ಲಿ ಏನೋ ಬಂದ್ಬಿಡ್ತಾರೆ, ಸೌಂಡ್ ಕೇಳ್ಕೊಂಡು. ಪೊಲೀಸ್ ಮೇಲೆ ಇದು ತುಂಬ ಭಯ ಆಯಿತು ಅವನಿಗೆ, ಬಂದ್ಬಿಡ್ತಾರೇನೋ, ಹಿಡ್ಕೊಬಿಡ್ತಾರೇನೋ, ಆ ಒಂದು ಇದಿತ್ತು. ಆಮೇಲೆ ಅದೇ ಪ್ರಾಣಿಗಳು ಅಟ್ಯಾಕ್ ಮಾಡಿಬಿಡ್ತವೆ. ಬಿಳಿ ಪಂಚೆ, ಬಿಳಿ ಶರ್ಟ್ ಅಲ್ಲ, ಸ್ವಲ್ಪ ಇವ್ರು ಅಪ್ಪಾಜಿ ವಾಕ್ ಮಾಡೋರು ಅಲ್ಲೇ, ಸ್ವಲ್ಪ ಓಡಾಡೋರು. ಓಡಾಡೋಕ್ಕೆ ಬಿಡ್ತಿರಲಿಲ್ಲ, ಬೇಡಿ ಆನೆಗಳು ಹೊಡೆದಾಕ್ಬಿಡ್ತವೆ. ಆಗ ಅಪ್ಪಾಜಿ ತಮಾಷೆ ಹೇಳೋರು, ಆನೆ ಎಲ್ಲ ನಮ್ಮನ್ನೆಲ್ಲ ಹೊಡೆಯಲ್ಲ, ನಿಮ್ಮನ್ನೆಲ್ಲ ಹೊಡೆದಾಕ್ಬಿಡ್ತವೆ, ನಮ್ಮನ್ನ ಊರಿಗೆ ಕರ್ಕೊಂಡು ಹೋಗ್ಬಿಡ್ತದೆ ಅಂತ ಹೇಳಿದ್ರು. ಈಗ ಹೊರಗೆ ಬಂದಾದ್ಮೇಲೆ ಮೊದಲು ಯಾರನ್ನು ನೋಡಿದ್ರಿ ನೀವು? ನಾವು ಅದೇ ಇದ್ರಲ್ಲಿ ಬಂದ್ವಿ, ಅದು ಹೆಲಿಕಾಪ್ಟರ್ ಇದರಿಂದ ಯಾವುದೋ ಒಂದು ಎಸ್ಟೇಟಲ್ಲಿ ಇದ್ವಲ್ಲ, ಮೇಟೂರು ಅಂತ ಬರ್ತಾರೆ ಅಲ್ಲಿ, ಆ ಎಸ್ಟೇಟಲ್ಲಿ ಅಲ್ಲಿಂದ 2 ಹೆಲಿಕಾಪ್ಟರ್ ಬಂತು. ಒಂದರಲ್ಲಿ ಅಪ್ಪಾಜಿ ಅಮ್ಮ ಬಂದರು, ಇನ್ನೊಂದರಲ್ಲಿ ಅಪ್ಪು ಅವರು, ನಾನು ಮತ್ತು ತಂಗಿ ನಾಗಮ್ಮ ಅವರು, ಅವಷ್ಟು ಬಂದ್ವಿ ಇಲ್ಲಿಗೆ. ಫಸ್ಟು ಇಳಿದ ತಕ್ಷಣ, ಲ್ಯಾಂಡ್ ಆದ ತಕ್ಷಣ ಸಂಕೃಷ್ಣ ಅವರೇ ಇದ್ದರು. ಅವರು ನಮಗೆಲ್ಲ ಇದು ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಮನೆಗೆ ಹೋಗಿದ ತಕ್ಷಣ ಫಸ್ಟ್ ಮಾಡಿದ ಕೆಲಸ ಏನು ನೀವು ಅಣ್ಣವರೆಲ್ಲ? ಫಸ್ಟ್ ಕೆಲಸ ಹೋಗಿ ಒಂಥರ ದಿಗ್ಭ್ರಮೆ ಅಂತಾರಲ್ಲ, ಬಂದ್ಬಿಟ್ವಾ ನಮಗೆ, ನೀವು ನಂಬ್ತಿರೋ ಬಿಡ್ತಿರೋ 5-6 ತಿಂಗಳವರೆಗೂ ಇದ್ದೆಲ್ಲ ಕೂತ್ಕೊಬಿಟ್ಟಿದ್ದೀನಿ ನಾನು.
ನಿಜವಲ್ಲೂ ಬಂದ್ಬಿಟ್ಟು, ಯಾಕಂದರೆ ಇದೇ ಹೊರಟೋಗ್ಬಿಟ್ಟಿತ್ತು ನನಗೆ, ಏನು ಬರೋಕ್ಕಾಗಲ್ಲ ಅಂತ. ಅಲ್ಲೂ ನಿದ್ದೆ ಇಲ್ಲ 24 hours. ಇಲ್ಲೂ ಎಷ್ಟೋ ಸರಿ ಬಂದ್ಬಿಟ್ಟಿದ್ದೇವ ನಾವು ಸಿಟಿಯಲ್ಲಿ ಓಡಾಡ್ತಿದ್ದೀವಿ ಅನ್ನಿಸ್ತಾನೆ ಇರಲಿಲ್ಲ ನನಗೆ ಒಂದು 3 ತಿಂಗಳು. ಅಷ್ಟು ಇದಾಗ್ಬಿಟ್ಟಿದ್ದು ಮನಸ್ಸಲ್ಲಿ. ಇನ್ನು 72 ವಯಸ್ಸಿಗೆ ಅವ್ರ ಅಪಹರಣ ಆದರೆ 76 ವಯಸ್ಸಿಗೆ ಏನೋ ತೀರ್ಕೊಂಡ್ರು. ಸೊ ಆ ಸುದ್ದಿ ಎಲ್ಲ ಕೇಳಿದಾಗ ನಿಮ್ಗೆ ಎಷ್ಟು ಬೇಜಾರಾಯ್ತು, ಯಾಕಂದರೆ ಅಷ್ಟು ದಿನ ಜೊತೆಗಿದ್ರಿ ನೀವು. ಸಾಕು ಆಗಲ್ಲ ಬಿಡಮ್ಮ, ಅಷ್ಟು ಭಾಳನೇ ನೋವಾಗ್ಬಿಡ್ತು. ಯಾಕಂದರೆ ಇದ್ರದ್ದೆಲ್ಲ ಬಂದ್ಬಿಡ್ತು ನೆನಪು. ನಾವು ಅಲ್ಲಿ ಜೊತೆಲಿ ಹೆಂಗಿದ್ವಿ, ಯಾವ ಥರ ಮಾತಾಡ್ತಿದ್ರು, ಹೆಂಗಿದ್ವಿ, ಹೆಂಗೆ ಕಾಲ ಕಳೆದ್ವಿ ಅಲ್ಲಿ, ಅವೆಲ್ಲ ನೆನೆಸ್ಕೊಳ್ಳೋಕೆ ಒಂಥರ ಆಗುತ್ತೆ. ನಿಜ ಭಾಳ ನೋವುದು. ಒಟ್ಲಲ್ಲಿ ಏನು ಅಂತಂದರೆ ಅವ್ರು ತೀರೋಗಿದ್ದ ಸುದ್ದಿ ಯಾರಿಗೆ ಫಸ್ಟ್ ತಿಳಿತು, ಹೆಂಗೆ ಅಂತೆ? ಹಂಗೆ ಇದ್ರಲ್ಲಿ ಬಂದ್ಬಿಡ್ತು, ನ್ಯೂಸಲ್ಲೆಲ್ಲ, ರೇಡಿಯೋದಲ್ಲೆಲ್ಲ ಬಂದ್ಬಿಡ್ತು. ಅದನ್ನು ಒಟ್ಟಿನಲ್ಲಿ ನಾವು ಈಗಲೂ ಏನು ತಿಳ್ಕೊಂಡಿದ್ದೀವಿ ಅಂದರೆ ಅವ್ರು ಹೋಗ್ಬಿಟ್ಟಿದ್ದಾರೆ ಅಂತ ತಿಳ್ಕೊಂಡೂ ಇಲ್ಲ ಮೈಂಡಲ್ಲಿ. ಯಾಕಂದರೆ ಆಗ ಅನ್ಕೋಬಾರ್ದು, ಯಾಕಂದರೆ ನಮ್ಮ ಜೊತೆಲೇ ಇದ್ದಾರೆ ಅವರು, ಆ ಥರ ಅಂದ್ಕೊಂಡೇ ಇದ್ದೀವಿ. ಅಂದರೆ ಬೆಳಗಿನ ಜಾವ ತಿಳಿತಾ ನಿಮಗೆ? ಇಲ್ಲ, ಆವಾಗಲೇ ಇಮಿಡಿಯೇಟ್ ಅವೆಲ್ಲ ಫೋನ್ ಮಾಡಿ ಗೊತ್ತಾಯ್ತು ವಿಷಯ ತಿಳಿಸ್ತು. ಬೆಳಗ್ಗೆನಾ ಅದು ಮಧ್ಯಾಹ್ನ ಏನಂತ ಕೇಳಿದ್ರೆ ಏನಾದರೂ ಒಂದು 11 ಗಂಟೆ. ಹೌದು 11 ಗಂಟೆಗೆ ಏನು ಗೊತ್ತಾಯ್ತು, 11-12 ಗಂಟೆಗೆ. ಒಂದು ಅವ್ರ ಅಪಹರಣ ಆದ ಸಂದರ್ಭದಲ್ಲಿ ಬೆಂಕಿಯೇ ಹತ್ಕೊಂಡು ಉರಿತಾ ಇತ್ತು ಇಡೀ ಕರ್ನಾಟಕ. ಜೊತೆಗೆ ಥಿಯೇಟ್ರ್ಗಳು ಇರಲಿಲ್ಲ, ಯಾಕಂದರೆ ಯಾವ ಸಿನಿಮಾನೂ ಮಾಡಬಾರ್ದು, ಶೂಟಿಂಗೂ ಮಾಡಬಾರ್ದು, ಅಣ್ಣವ್ರು ಬಂದಮೇಲೆ ಎಲ್ಲ ಕೆಲಸಗಳು ಶುರು ಆಗಬೇಕು ಅನ್ನೋವಂಥದ್ದು ಒಂದು. ಅದಾದಮೇಲೆ ಅವರು ತೀರೋದ್ಮೇಲೆ ಬಸ್ಸಿಗೆ ಬೆಂಕಿ ಇಟ್ಟಿದ್ರು ಎಷ್ಟು ಅಭಿಮಾನಿಗಳು, ಜೊತೆಗೆ ಅವರು ಸಹ ತೀರೋಗಿದ್ದು. ಅಂದರೆ ಅವರು ಕೂಡ ಅಣ್ಣವರೇ ಇಲ್ಲ ಅಂದಮೇಲೆ ಈ ಜೀವ ಯಾಕೆ ಅನ್ನೋವಂಥದ್ದು. ನಿಜ ಆ ದಿನ ಬಸ್ಗೆಲ್ಲ ಬೆಂಕಿ ಹಚ್ಚಿದ್ರಲ್ಲ, ಅಂದರೆ ಜನಗಳಿಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗಿಲ್ಲ ಅದನ್ನು. ಏನು ಇವಂಥವ್ರು ಹೋಗ್ಬಿಟ್ರಾ, ನಿಜನ ಇಲ್ವ, ಇನ್ನುಮಿಲ್ಲ ನಮಗೆ ರಾಜ್ಕುಮಾರ್ ಅವ್ರು ಸಿಗಲ್ವಾ ಅನ್ನೋ ಥರ ಇದಾಗ್ಬಿಡ್ತಲ್ಲ. ತುಂಬಾ ಆಘಾತ ಆಗ್ಬಿಟ್ಟಿದೆ ಜನಕ್ಕೆ, ಅದು ತಡ್ಕೊಳಕ್ಕೆ ಆಗಿಲ್ಲ ಅವ್ರಿಗೆ. ಇನ್ನು ಸರ್, ವೀರಪ್ಪನ್ ಅವರು ತೀರೋದ್ರು ಅನ್ನೋಂಥ ಸುದ್ದಿ ಕೇಳಿದಾಗ ಏನು ಅನ್ನಿಸ್ತು? ಈ ಒಬ್ಬರು ತೀರೋಗಿದ್ದಾರೆ ಅಂತಂದಮೇಲೆ ಯಾರಿಗಾದರೂ ಒಂದು ಇದಾಗುತ್ತೆ, ಅದು ಏನೋ ಸಂತೋಷ ಪಡೋ ಅಂಥ ವಿಷಯ ಏನಲ್ಲ. ಬಟ್ ಅಲ್ಲಿ ಇದೆಲ್ಲ ನೆನಪು ಬಂತು, ನಾವು ಹೆಂಗೆ ನಡ್ಕೋತಾ ಇದ್ದ ಅಲ್ಲಿ, ನಾವು ಹೆಂಗಿದ್ವಿ, ಇದನ್ನು ಮಾಡೋ ಅಂಥದ್ದು ಇರಲಿಲ್ಲ ಬಿಡಿ. ಆದರೆ ತುಂಬ ಜನ ವೀರಪ್ಪನ್ ಸತ್ತೋಗ್ಬಿಡ್ಲಿ ಅನ್ನೋ ಅಷ್ಟು ಕೋಪ ಇಟ್ಕೊಂಡಿದ್ರು. ಬಟ್ ನೀವು ಬೇಜಾರು ಪಟ್ರಿ ಅಂದರೆ ಏನು ಬೇಜಾರಂತಲ್ಲ, ನಾವು ಅಲ್ಲಿ ಇದ್ವಲ್ಲ ಅನ್ನೋದು ಆ ನೆನಪು ಬಂತು. ಅವೆಲ್ಲ ಈ ಒಂದು ಸಾವನ್ನ ಸಂಭ್ರಮಿಸಲ್ಲ, ಯಾರೂ ಸಂಭ್ರಮಿಸಬಾರ್ದು. ಅದು ಅಪ್ಪಾಜಿಯವ್ರಿಗೂ ಒಂದು ಇಷ್ಟ ಆಗಲ್ಲ ಅವೆಲ್ಲ. ಅಷ್ಟೇ, ನಾ ಸುಮ್ಮನೆ ಮನುಷ್ಯ ಇದ್ದರು. ಹಾಂ, ಅವನು 2003 ಹೋಗಿದ್ದು, 2006 ಅಪ್ಪಾಜಿ ಏನೋ ಟೈಮ್ ಕೂಡ ಬಂದಿತ್ತು ನೋಡ ಈಗ ಅವನಿಗೆ, ಅಷ್ಟೇ. ಅದನ್ನು ಅಷ್ಟೊಂದು ಇದು ಮಾಡ್ಕೊಳ್ಳಿಲ್ಲ. ಬಟ್ ಎಲ್ಲ ಸ್ವಲ್ಪ ಇದು ಮಾಡ್ತಿದ್ರು, ಒಂಥರ ಏನು ನೀವು ಹೇಳ್ದಂಗೆ ವ್ಯಕ್ತಪಡಿಸೋ ಸಂತೋಷನ. ಆಗ ಅವರು ತೋತು ಒಬ್ಬರು ಇದನ್ನು ಸಾವನ್ನ ಯಾವಾಗಲೂ ನಾವು ಸಂತೋಷ ಪಡಬಾರ್ದು ಕಣೆ. ಅದರಲ್ಲಿ ಅವನು ಮನುಷ್ಯ ತಾನೇ, ಅವನದೇನೋ ಕರ್ಮ ಅದು, ಅದೆಲ್ಲ ಇದು ಮಾಡಲ್ಲ, ಅವರು ಮಾಡ್ತಿರ್ಲಿಲ್ಲ ಅಪ್ಪಾಜಿ. ಇನ್ನು ಕಿಲ್ಲಿಂಗ್ ವೀರಪ್ಪನ್ ಅನ್ನೋಂಥ ಸಿನಿಮಾನ ಶಿವಣ್ಣ ಅವರು ಮಾಡಿದ್ರು, ಅದ್ರ ಬಗ್ಗೆ ಅದು ಕೂಡ ಹೇಳ್ತಿದ್ರು ಇತ್ತೀಚೆಗೆ ನೆಟ್ಫ್ಲಿಕ್ಸಲ್ಲಿ ಅದ್ರ ರೈಟ್ಸ್ ಕೇಳ್ತಿದ್ರು ಅನ್ನೋಂಥದ್ದು. ಇಲ್ಲ, ನೆಟ್ಫ್ಲಿಕ್ಸಲ್ಲಿ ಮಾತಾಡಿದ್ದೀನಿ ನಾನು. ಅವ್ರದ್ದು ಒಂದು ವೆಬ್ ಸೀರೀಸ್ ಮಾಡಿದ್ರು, ಅದು ಮಾತಾಡಿದ್ದೇನೆ. ಅದಕ್ಕೂ ಚೆನ್ನಾಗಿ ಇದು ಮಾಡಿದ್ರು. ಕಿಲ್ಲಿಂಗ್ ವೀರಪ್ಪನ್ ಚೆನ್ನಾಗಿ ಹೋಗಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಹೋಯ್ತು ಪಿಕ್ಚರ್. ಅದು ಶಿವಣ್ಣ ಅವ್ರು ಏನಾದರೂ ಹೇಳ್ಕೊಂಡಿದ್ರ ಆ ಸಂದರ್ಭದಲ್ಲಿ, ಏನಾದರೂ ಇನ್ಪುಟ್ಸ್ ಕೇಳಿದ್ರಾ ನಿಮಗೆ, ಯಾವ ಥರ ಇದ್ರಿ, ನಾನು ಹೆಂಗೆ ಅಭಿನಯಿಸಬೇಕು? ಇಲ್ಲ ಆ ಥರ ಅದ್ರ ಬಗ್ಗೆ ಏನು ಕೇಳಿಲ್ಲ. ಬಟ್ ನ್ಯಾಚುರಲ್ ಅವ್ನ ಸ್ಟೋರಿ ಎಲ್ಲ ಗೊತ್ತೇ ಇದೆಲ್ಲ ಎಲ್ಲರಿಗೂ. ಅದು ಅವ್ರು ಡೈರೆಕ್ಟ್ರು ಮಾಡಿದ್ದಾರೆ ಅಷ್ಟೇ. ಶಿವಣ್ಣ ಅವರು ನಮ್ಗೆ ಆ ಥರ ಏನು ಯಾವತ್ತೂ ಕೇಳಿಲ್ಲ ಬಿಡಿ. ಆಮೇಲೆ ಇನ್ನು ರಾಜಕೀಯ ವಿಚಾರವಾಗಿ ರಾಜ್ಕುಮಾರ್ ಸರ್ಗೆ ಇದ್ದಂತಹ ಫ್ಯಾನ್ ಬೇಸ್ ಇಂದುವರೆಗೂ ಯಾರಿಗೂ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಇತ್ತು ಅವ್ರಿಗೆ. ಜೊತೆಗೆ ರಾಜಕೀಯಕ್ಕೆ ಬನ್ನಿ ಅನ್ನೋಂಥ ಒತ್ತಡ ಅವ್ರಿಗಿತ್ತಂತೆ. ಇದನ್ನು ಹೇಗೆ ಅವರು ನಿರಾಕರಿಸಿದ್ರು? ಅಂದರೆ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ ರಾಜಕೀಯಕ್ಕೆ ಬರೋಕ್ಕೊಂದು ಚೂರು ಇದಿರಲಿಲ್ಲ. ಅವ್ರು ಅದಕ್ಕೆ ಅವರು ಊರು ಬಿಟ್ಟೇ ಹೊಟ್ಟೋಗ್ಬಿಡ್ತಿದ್ರು, ಅಬ್ಸ್ಕ್ಯಾಂಡ್ ಒಂಥರ ಇದಾಗ್ಬಿಡೋರು. ಅಷ್ಟು ಇದಾಗ್ತಿರಲಿಲ್ಲ ಅವ್ರಿಗೆ. ಬೇಡ ಅಂತಲೇ ಹೇಳ್ತಿದ್ರು. ಸುಮ್ಮನೆ ಅವರು ಜಾಸ್ತಿ ಇದು ಮಾಡೋಕ್ಕೆ ಹೋಗ್ತಿರಲ್ವ, ವ್ಯಕ್ತಪಡಿಸ್ತಿರಲಿಲ್ಲ ಅದ್ರ ಬಗ್ಗೆ, ಅವರೇ ದೂರ ಆಗ್ಬಿಡ್ತಿದ್ರು ಅಷ್ಟೇ. ಇನ್ನು ಮಕ್ಕಳಿಗೆ ಏನಾದರೂ ಹೇಳ್ತಿದ್ರ, ನೀವು ದೊಡ್ಡವರಾದ್ಮೇಲೆ ರಾಜಕೀಯಕ್ಕೆ ಹೋಗಬೇಕು, ಹೋಗಬಾರ್ದು, ಚಿತ್ರರಂಗದಲ್ಲೇ ಇರಬೇಕು? ಇಲ್ಲಿ ಯಾರಿಗೂ ಯಾವುದೂ ಹೇಳಿಲ್ಲ. ಅವರೇ ಎಲ್ಲ ಮಾಡ್ಕೊಂಡಿರೋದು. ಹಿಂಗೆ ಇರಬೇಕು, ಹಿಂಗೆ ಬದುಕಬೇಕು ಅಂತ ಯಾವತ್ತೂ ಹೇಳಿಲ್ಲ ಅವರು. ಅಂದರೆ ಅವ್ರು ಹೆಂಗೆ ಬದುಕರು ಅದು ನೋಡ್ಕೊಂಡು ಇವ್ರಿಗೆ ತಿಳ್ಕೊಂಡಿದ್ದಾರೆ ಅಷ್ಟೇ, ಅದಂತೂ ಶೂರ್.
ಅವ್ರು ಯಾರಿಗೂ ನೀವು ಹಿಂಗೆ ಇರಬೇಕು, ಹಿಂಗೆ ಕೂತ್ಕೋಬೇಕು, ಹಿಂಗೆ ಬದುಕಬೇಕು ಅಂತ ಯಾರು ಅಂದರೆ ಅವ್ರು ಏನು ಹೇಳ್ತಿದ್ರು, ಅನ್ನಕ್ಕೆ ಬೆಲೆ ಕೊಡಿ. ಒಂದು ಅಗಳು ಕೆಳಗಡೆ ಬಿದ್ದರೂ ಅವರು ತಡ್ಕೊತಿರಲ್ಲ, ಅದನ್ನು ತುಳಿಬಾರ್ದು ದೇವರು. ಅದು ದೊಡ್ಡವ್ರಿಗೆ ಮರ್ಯಾದೆ ಕೊಡಿ, ಇಷ್ಟು ಹೇಳ್ತೀರ ಅಷ್ಟೇ. ಅದು ಬಿಟ್ಟರೆ ನೀವು ಇದಕ್ಕೆ ರಾಜಕೀಯಕ್ಕೆ ಬನ್ನಿ, ಅಥವಾ ನೀವು ಫಿಲ್ಮ್ಗೆ ಬನ್ನಿ, ಅಥವಾ ನೀವು ಇನ್ನೇರ ಮಾಡಿ, ಯಾರು ಹೇಳ್ತಿರಲ್ಲ ಅವರು. ಯಾವುದನ್ನು ಯಾವುದನ್ನು ಮಾಡಿ ಅಂತಲೂ ಹೇಳ್ತಿರಲ್ಲ, ಯಾವುದನ್ನು ನೋಡಿ ಕಲ್ತ್ಕೊಂಡ್ರು ಅಷ್ಟೇ. ಅವರು ಮಾಡ್ಕೊಂಬಂದಿದ್ದಾರೆ. ರಾಜ್ಕುಮಾರ್ ಸರ್ಗೆ ಈಗ ಯಾವ ವಿಚಾರಕ್ಕೆ ತುಂಬ ಕೋಪ ಬಂದಿತ್ತು? ನೀವು ನೋಡಿದ್ದೀರಾ ಅವ್ರ ಕೋಪನ ಯಾವತ್ತಾದರೂ? ಕೋಪ ಅಂದರೆ ಅವ್ರಿಗೆ ಯಾವುದು ಆ ಥರ ಎಲ್ಲ ಕೋಪ ಬರ್ತಿರಲ್ಲ ಅವ್ರಿಗೆ. ಬಂದರೆ ಅದೇ ಇದರ ಅನ್ನ ವೇಸ್ಟ್ ಮಾಡಿದ್ರೆ ಅವ್ರ ಕೋಪ ಅವ್ರಿಗೆ. ಹಾಂ, ಎಷ್ಟು ಬೇಕೋ ಅಷ್ಟು ಮಾಡಿ, ಆಮೇಲೆ ತಟ್ಟೆಲ್ಲ ಹಾಕೊಂಡು ಬಿಟ್ಬಿಡಬಾರ್ದು. ಅದು ಕೋಪ ಬರೋದು ಅವ್ರಿಗೆ. ಬೇರೆ ಇನ್ಯಾವುದು ಆ ಥರ ಇದಾಗ್ತಿಲ್ಲ. ಮಕ್ಕಳು ಗದರ್ತಿದ್ರಾ? ಇಲ್ಲ ಯಾವತ್ತೂ ಗದ್ರೆ ಇಲ್ಲ ಬಿಡಿ, ಆ ಥರ ಎಲ್ಲ ಗದ್ರೆ. ಬಿಸ್ನೆಸ್ ವಿಚಾರವಾಗಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಬಿಸ್ನೆಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತಂತೆ. ರಾಜ್ಕುಮಾರ್ ಸರ್ಗೆ ಏನಾದರೂ ಆ ರೀತಿ ಬಿಸ್ನೆಸ್ ಬಗ್ಗೆ ಏನಾದರೂ ಐಡಿಯಾಸ್ ಇರ್ಬೋದು, ಅದ್ರ ಬಗ್ಗೆ ಆಲೋಚನೆ ಇತ್ತಾ? ಬಿಸ್ನೆಸ್ ಯಾವ ಐಡಿಯಾನು ಇಲ್ಲ ಅವ್ರಿಗೆ. ಅವ್ರು ಏನು ಅಂದ್ರೆ ವ್ಯವಸಾಯ, ರೈತರಾಗಬೇಕು ಅಂತಿದ್ರು ಅವರು. ಲಾಸ್ಟಲ್ಲಿ ಹೋಗಿ ಜಮೀನಲ್ಲಿ ಅಲ್ಲಿ ಇದ್ಬಿಡ್ಬೇಕು, ಊರಲ್ಲಿ ಗಾಜೂರಲ್ಲಿ ಇದ್ಬಿಡ್ಬೇಕು. ಅವಾಗ ಅದು ಬಿಟ್ಟರೆ ಇನ್ಯಾವುದು ಬಿಸ್ನೆಸ್ ಯಾವುದೋ ಅದು ಇದಾಗ್ತಿರಲ್ಲ ಅವ್ರಿಗೆ. ಈಗಲೂ ಸಹ ಇತ್ತೀಚೆಗಷ್ಟೇ ಶಿವರಾಜ್ ಕುಮಾರ್ ಅವರಿಗೆ ಕ್ಯಾನ್ಸರ್ ಇತ್ತು. ಸೊ ಹಾಗಾಗಿ ಅದನ್ನೆಲ್ಲ ಮುಕ್ತರಾದರು. ಎಲ್ಲಿ ದೊಡ್ಡ ಮನೆ ಕುಟುಂಬಕ್ಕೆ ಒಂದು ರೀತಿ ಆರೋಗ್ಯ ಸಮಸ್ಯೆ ಇದೆ, ಹೃದಯಘಾತ ಅನ್ನೋವಂಥದ್ದು ಸಂಭವಿಸ್ತಾ ಇದೆ. ಅಂದರೆ ಲೈಟಾಗಿ ಈ ಹಿಂದೆ ಕೂಡ ಮೈಲ್ಡಾಗಿ ಶಿವರಾಜ್ ಕುಮಾರ್ ಅವ್ರಿಗೆ ಆಗಿತ್ತು ಅನ್ನೋವಂಥದ್ದು. ಪುನೀತ್ ರಾಜ್ಕುಮಾರ್ ಅವರು ಅದೇ ಕಾರಣಕ್ಕೆ ತೀರ್ಕೊಂಡಿದ್ರು. ಒಂದೊಂದು ಆರೋಗ್ಯ ಸಮಸ್ಯೆ ಕಾಡ್ತಿದೆ, ಏನಿರಬಹುದು ಅಂತ? ಅದನ್ನು ಯಾರು ಏನು ಅಂತ ಹೇಳೋಕ್ಕಾಗಲ್ಲ. ಎಲ್ಲರ ಮನೇಲೂ ಇದ್ದೇ ಇರ್ತವೆ. ಹೌದು, ದೇವರು ಅದನ್ನು ಕೊಟ್ಟರೆ ತಗೊಳ್ಳೇಬೇಕು. ಅದು ಏನು ಮಾಡೋಕ್ಕಾಗುತ್ತೆ? ಏನು ಕಾರಣದಿಂದ ಹಂಗೆ ಆಯಿತು ಅಂತ ಹೆಂಗೆ ಹೇಳೋಕ್ಕಾಗೋದಿಲ್ಲಲ್ಲ. ಆರೋಗ್ಯ ಸಮಸ್ಯೆ ಅದು ಎಲ್ಲರಿಗೂ ಬಂದೇ ಬರ್ತವೆ, ಎಲ್ಲರಿಗೂ ನ್ಯಾಚುರಲ್. ಅದು ಸಹಾಯ ಮಾಡುವಂಥ ಮನೋಭಾವ ಇರೋಂಥ ಕುಟುಂಬ ಅದು, ಇದು ಸಹಜ. ಅದು ಈಗ ಅಣ್ಣವ್ರಿಗೆ ಎಷ್ಟು ಮುಗ್ಧತೆ, ಎಷ್ಟು ಇದ್ದಿದ್ರು. ಅವ್ರು 108 ದಿನ ಇರಬೇಕು ಅಂತ ಹೇಳಿತ್ತಾ? ಆ ಕಾಡಲ್ಲಿ ಎಂಥ ಕಷ್ಟ ಅನುಭವಿಸಿದ್ದಾರೆ ಅಂದರೆ ಅಂತಿಂತ ನರಕ ಅಲ್ಲ ಅದು. ಯಾರು ಅವ್ರು ಯಾರಿಗೂ ಮನಸ್ಸು ನೋಯಿಸಿದವರೇ ಅಲ್ಲ. ಅವ್ರು ಹೋಗಿ ಅಲ್ಲಿ ಇರಬೇಕು ಅಂತಂದರೆ ಅದು ಬರ್ತಿರ್ತಾನಂತಲ್ಲ, ಹಂಗೆ ಅದು ಏನು ಮಾಡೋಕ್ಕಾಗಲ್ಲ, ತಗೊಳ್ಳೇಬೇಕಷ್ಟೆ. ಸಾವಿನ ಬಗ್ಗೆ ಯಾವತ್ತಾದರೂ ಮಾತಾಡಿದ್ರ ರಾಜ್ಕುಮಾರ್ ಅವರು? ಅಂದರೆ ನಮ್ಗೆ ಯಾವತ್ತೂ ಹಂಗೇನು ಆ ಥರದ್ದೆಲ್ಲ ಮಾತಾಡೋಕ್ಕೆ ಹೋಗಿಲ್ಲ ಅವರು. ಯಾರಾದರೂ ಒಂದು ಸುದ್ದಿ ಕೇಳ್ತಿದ್ರು ಅಂದ್ಕೊಳ್ಳಿ, ಎಲ್ಲೋ ಒಂದು ಆಘಾತ ಆಯಿತು, ಜೊತೆಗೆ ಸೂಸೈಡ್ ಮಾಡ್ಕೊಂಡ್ರು, ಆತ್ಮಹತ್ಯೆ ಮಾಡ್ಕೊಂಡ್ರು ಅನ್ನೋವಂಥ ವಿಚಾರಗಳು ಅವ್ರ ಕಿವಿಗೆ ಬಿದ್ದಾಗ ಏನು ರಿಯಾಕ್ಟ್ ಮಾಡ್ತಾಯಿದ್ರು? ಸಹಜವಾಗಿ ಅದು ನ್ಯಾಚುರಲ್ ಬರ್ತದೆ. ಅದು ಯಾರು ಏನು ಮಾಡೋಕ್ಕಾಗಲ್ಲ. ಅಂದ್ರೆ ಕೂಲಾಗಿ ತಗೋತಿದ್ರು, ಇದು ಮಾಡ್ಕೋತಿದ್ರು ಅಷ್ಟೇ. ಇದನ್ನೆಲ್ಲ ಅಂಥವೆಲ್ಲ ಏನು ಹೇಳಿಲ್ಲ ಬಿಡಿ ನಮಗೆ ಅವೆಲ್ಲ. ಆ ಥರದ್ದೆಲ್ಲ ಏನು ಹೇಳಿ. ಮತ್ತು ನಾನ್ ವೆಜ್ ಪ್ರಿಯರ್ ಕೂಡ ಹೌದಂತೆ? ಹೌದು, ತುಂಬಾ ಇಷ್ಟಪಡ್ತಾಯಿದ್ರು ನಾನ್ ವೆಜ್ ಅಂದರೆ. ಏನೇನು ಇಷ್ಟ ನೀವು ಅವ್ರಿಗೆ? ಹಳ್ಳಿ ಇದ್ರದ್ದು ಇಷ್ಟ, ಮುದ್ದೆ, ನಾಟಿ ಕೋಳಿ ಸಾರು, ಗಾಜರದ್ದು ಭಾಳ ಇಷ್ಟಪಡೋರು ಅವರು ಊಟ. ಸಂಭಾವನೆ ಬಗ್ಗೆ ಏನಾದರೂ ಹೇಳ್ತೀರಾ? ಇಲ್ಲ ಅಂಥವೆಲ್ಲ ನಾವು ಮಾತಾಡೋಕ್ಕೆ ಹೋಗ್ತಿಲ್ಲ. ಅಷ್ಟೆಲ್ಲ ನಾವು ನಿಮ್ಮ ಮಧ್ಯೆ ಯಾವತ್ತಾದರೂ ಒಂದಿನಾದರೂ ಮನಸ್ತಾಪ ಬಂದಿದೆಯಾ? ಇಲ್ಲ. ಅಯ್ಯೋ ಇಲ್ಲಮ್ಮ, ನಾವೆಲ್ಲಿ ಅದು ಅವರೆಲ್ಲಿ ಆ ಥರ ಇಲ್ಲ. ಅಲ್ಲಿ ಇದ್ದಿದ್ದೆ ನಮಗೆ 108 ಜನ ಇದೆ ಜೊತೆಲ್ಲ ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವುದೋ ಆ ಥರದ್ದೇನಿಲ್ಲ. ಇವತ್ತು ಶಿವಣ್ಣ ಅವರಿರಬಹುದು, ಜೊತೆಗೆ ಅಪ್ಪು ಅವರು ಅಂದು ಇದ್ದಿದ್ದು, ಜೊತೆಗೆ ರಾಘಣ್ಣ ಅವರ ಮಕ್ಕಳು ಇವತ್ತು ಇಂಡಸ್ಟ್ರಿನಲ್ಲಿ ಇರೋವಂಥದ್ದು, ಆ ಬೆಳವಣಿಗೆ ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಯಾಕಂದರೆ ನೀವು ನೋಡಿ ಆಡಿಸಿದ ಮಕ್ಕಳು ಇವತ್ತು ಇಂಡಸ್ಟ್ರಿನಲ್ಲಿ ಬೆಳೀತಾ ಇರೋವಂಥದ್ದು. ತುಂಬಾ ಸಂತೋಷ ಆಗ್ತಾಯಿದಮ್ಮ. ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅವರು, ಅದೇ ದೇವರಲ್ಲಿ ಕೇಳ್ಕೊತೀನಮ್ಮ. ಯುವರಾಜ್ ಕುಮಾರ್ ಅವರ ಒಂದು ಬೆಳವಣಿಗೆ ಸದ್ಯಕ್ಕೆ ಇಂಡಸ್ಟ್ರಿಯಲ್ಲಿ 2ನೇ ಸಿನಿಮಾ ಎಕ್ಕ ಅನ್ನೋವಂಥದ್ದು ಮಾಡ್ತಾ ಇದ್ದಾರೆ. ಆದರೆ ಅವ್ರದ್ದು ಎಲ್ಲೋ ಒಂದು ಕಡೆ ದೊಡ್ಡ ಮನೆ ಅಂದ ತಕ್ಷಣ ಯಾವತ್ತಿಗೂ ಏನನ್ನೂ ಕಾಂಟ್ರವರ್ಸಿ ಮಾಡ್ಕೊಳೋದಿಲ್ಲ, ಅದು ದಾರಿ ಕೂಡ ಮಾಡ್ಕೊಡೋದಿಲ್ಲ. ಆದರೆ ಅವ್ರ ವಿಚಾರದಲ್ಲಿ ಒಂದು ಮದುವೆ ವಿಚಾರದಲ್ಲಿ ಒಂದಾಯಿತು ಲಾಸ್ಟ್ ಅಂದರೆ ಕಳೆದ ವರ್ಷ ಡಿವೋರ್ಸ್ ಸುದ್ದಿ ಅನ್ನೋವಂಥದ್ದು. ಎಷ್ಟು ಬೇಜಾರಾಯ್ತು ನಿಮ್ಗೆ ಈ ಸುದ್ದಿ ಕೇಳಿದಾಗ? ಸಹಜ, ಏನೇನು ನಡಿಬಾರ್ದು ನಡೆದೋಗಿದೆ. ಅಷ್ಟು ಎಲ್ಲ ಇದು ಮಾಡ್ಕೊಳಕ್ಕಲ್ಲ, ಎಲ್ಲ ಲೈಫಲ್ಲಿ ಬರ್ತಾ ಇರ್ತದೆ, ನಡೀತಾ ಇರ್ತದೆ, ಎಲ್ಲ ತಗೊಂಡು ಹೋಗ್ತಾ ಇರ್ಬೇಕು ಮುಂದಕ್ಕೆ ಅಷ್ಟೇ. ಪಾರ್ವತಮ್ಮ ಏನಾದರೂ ಇದ್ದಿದ್ರೆ ಈ ರೀತಿ ಆಗಕ್ಕೆ ಬಿಡ್ತಿರ್ಲಿಲ್ಲ ಅಂತ ಹಂಗೆ ಹೇಳಕ್ಕೆ ಬರಲ್ಲ. ಎಲ್ಲ ಅದನ್ನೇ ಹೆಂಗೆ ಬರುತ್ತೆ ಹಂಗೆ ಜೀವನದಲ್ಲಿ ಎಲ್ಲ ತಗೊಂಡು ಹೋಗ್ತಾ ಇರ್ಬೇಕಷ್ಟೆ.
ಅಣ್ಣವ್ರು ಏನಾದರೂ ಬದುಕಿದ್ರೆ 96 ವರ್ಷ ಈಗ ಪೂರೈಸ್ತಾ ಇತ್ತು, ನೀವು ಅವ್ರ ಜೊತೆ ಇರ್ತಾ ಇದ್ರಿ. ಸೊ ಹೇಗೆ ಕ್ಷಣಗಳನ್ನು ಮಿಸ್ ಮಾಡ್ಕೊಳ್ತೀರಾ? ಇಂದಿಗೂ ಸಹ ಅವರ ಒಂದು ಸ್ಮಾರಕಕ್ಕೆ ಅಭಿಮಾನಿಗಳು ಬರ್ತಾರೆ. ಯಾವತ್ತೂ ನಮಗೆ ಅದು ನೋವೇ ಬಿಡಿ. ಅವರಿದ್ದರೆ ಎಷ್ಟು ಸಂತೋಷ ಆಗ್ತಾಯಿತ್ತು. ಇನ್ನೂ ಅಯ್ಯೋ ಅವರು 100 ವರ್ಷ ಬದುಕಬೇಕಾಗಿತ್ತು ಅನ್ನಿಸ್ತದೆ. ಅಂದರೆ ಅಂಥ ಒಂದು ಸರಳತೆಯ ಸಾಕಾರ ಮೂರ್ತಿ ಅಂತಾರಲ್ಲ, ನನಗೆ ತುಂಬ ಇತ್ತು. ಎಲ್ಲರೂ ಒಂದೇ, ಅವ್ರಿಗೆ ಎರಡೆರಡು ಮುಖನೇ ಇರಲಿಲ್ಲ, ಎಲ್ಲರೂ ಒಂದೇ ರೀತಿ ನೋಡ್ತಾಯಿದ್ರು. ಆ ಥರ ಯಾರೂ ಸಿಗಲ್ಲ. ಅವ್ರ ಹುಟ್ಟುಹಬ್ಬವನ್ನು ಆವತ್ತೆಲ್ಲ ಹೇಗೆ ಆಚರಿಸ್ತಾ ಇದ್ರಿ ನೀವೆಲ್ಲ ಸೇರಿಕೊಂಡು? ಎಲ್ಲ ಸಂತೋಷ, ಎಲ್ಲ ಚೆನ್ನಾಗಿ ಇದಾಗ್ತಾಯಿತ್ತು, ಖುಷಿ ಆಗ್ತಾಯಿತ್ತಮ್ಮ. ಹೌದೌದು. ಅಯ್ಯೋ ಫುಲ್ಲು ನಿಂತಿರೋರು ಹಂಗೇನೆ. ಫ್ಯಾನ್ಸ್ ಅಂದ್ರೆ ಸಾಕು ಅವ್ರಿಗೆ ಪ್ರಾಣ. ಅದಕ್ಕೆ ಅವರು ದೇವರು ಅಂತ ಹೇಳ್ಬಿಟ್ರದು ಅವ್ರಿಗೆ. ಹೌದೌದು, ಕಂಪಲ್ಸರಿ. ಏನು ಹೇಳ್ತೀರಾ ಸರ್ ಕೊನೆಯದಾಗಿ? ಅವರ ಅಭಿಮಾನಿಗಳು ಇಂದಿಗೂ ಸಹ ಇರುವಂಥದ್ದು, ಅವರ ಕುಟುಂಬನ ಪ್ರೀತಿಸ್ತಿದ್ದಾರೆ. ಅಭಿಮಾನಿ ದೇವರು ಅಂತಲೇ ಹೇಳ್ಬಿಟ್ಟಿದ್ದಾರೆ ಅಪ್ಪಾಜಿ. ಅವ್ರ ಮುಂದೆ ಇನ್ನೇನೂ ಇಲ್ಲ, ಅವರಿಂದನೇ ನಾವೆಲ್ಲ. ಅವ್ರು ಯಾವಾಗಲೂ ನಾವು ಅವ್ರಿಗೆ ಚಿರಋಣಿಯಾಗಿರ್ತೀವಮ್ಮ. ಸೊ ಇದಿಷ್ಟು ಇವತ್ತಿನ ವಿಶೇಷ ಆಗಿತ್ತು. ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನ ಒಂದಷ್ಟು ಅವರ ಬಗ್ಗೆ ಮೆಲ್ಕು ಹಾಕುವಂತಹ ಕ್ಷಣ ಇದಾಗಿತ್ತು. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆಗೆ ಕೀರ್ತಿ ವಾಚಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.